ಹಲೋ ಎವ್ರಿವನ್, ಈ ವಿಡಿಯೋದಲ್ಲಿ ನಾನು ನಿಮಗೆ D2024 ಸಿಲೆಬಸ್ನಲ್ಲಿರುವ ಸ್ಟ್ರೈಟ್ ಲೈನ್ ಚಾಪ್ಟರ್ನಲ್ಲಿ 2 ಕ್ಲಾಸ್ ಆಲ್ರೆಡಿ ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ಮಾಡಿದ್ದೀನಿ. ಎಲ್ಲ ಎವ್ರಿ ಥಿಯರೀಸ್, ಪ್ರಾಬ್ಲಮ್ಸ್, ಎವ್ರಿಥಿಂಗ್ ಐ ಹ್ಯಾವ್ ಡಿಸ್ಕಸ್ಡ್. ಈ ಒಂದು ವಿಡಿಯೋ ನಾನು ನಿಮಗೆ PYQs ಯಾವ್ಯಾವ ಕೇಳಿದ್ದಾರೆ 2013 ಇಂದ 2023 ವರೆಗೂ 2023 ಪ್ರಾಬ್ಲಮ್ಸ್ಗಳು ಪ್ರೀವಿಯಸ್ ವಿಡಿಯೋದಲ್ಲಿ ಸಾಲ್ವ್ ಮಾಡಿದ್ದೀನಿ. ನೀವೇನಾದ್ರೂ ಆ ವಿಡಿಯೋ ವಾಚ್ ಮಾಡಿಲ್ಲ ಅಂತಂದ್ರೆ ದಯವಿಟ್ಟು ವಿಡಿಯೋ 1 ವಿಡಿಯೋ 2 ಓಪನ್ ವಾಚ್ ಮಾಡಿ. ಅದಾದ್ಮೇಲೆ ಯು ಕಮ್ ಟು ದಿಸ್, ಬಿಕಾಸ್ ವಿಡಿಯೋ 1 ಮತ್ತೆ ವಿಡಿಯೋ 2 ನಲ್ಲಿ ಐ ಹ್ಯಾವ್ ಗಿವನ್ ಯು ಸೋ ಮೆನಿ ಶಾರ್ಟ್ ಕಟ್ಸ್. ಓಕೆನಾ? ಸೊ ಯಾವ ತರ ಥಿಯರಿ ಕಂಪ್ಲೀಟ್ ಆಗಿ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದೀನಿ. ನೀವೇನಾದ್ರೂ ಮೊದಲನೇದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ರು ಅಂತ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಇದೇನಾದ್ರೂ ನಿಮ್ಗೆ ಯೂಸ್ಫುಲ್ ಅಂತ ಅನಿಸಿದ್ರೆ ಡೆಫಿನೆಟ್ಲಿ ನಿಮ್ಮ ಫ್ರೆಂಡ್ಸ್ ಜೊತೆ ಮಾಡಿ. ಸೊ ಬೆಟರ್ ಮೇಕ್ ಯೂಸ್ ಆಫ್ ದಿಸ್ ಪ್ಲಾಟ್ಫಾರ್ಮ್. ಕ್ಲಾಸ್ ಎಲ್ಲ ಫ್ರೀ ಆಗಿರುತ್ತೆ. You can make use of it. Okay, so let us move on to the problems. So ನಿಮಗೆ ಗೊತ್ತಿದೆ ಸ್ಟೇಟ್ ಲೈನ್ಸ್ ಅಲ್ಲಿ 4 ಕ್ವಶನ್ಸ್ ಕೇಳ್ತಾನೆ. ಸೊ ಈಗ ಪ್ರಾಬ್ಲಮ್ಸ್ ನ ಹೇಳ್ತಾ ಹೋಗೋಣ, ಕ್ವಶನ್ಸ್ ನ ಸಾಲ್ವ್ ಮಾಡ್ತಾ ಹೋಗೋಣ. So let us take the first question. This is the question asked in 2013. So that's a ಮೂರಲ್ಲಿ ಕೇಳೋ question. The equation of a straight line passing through 3, 2 and perpendicular to the line 5x plus 2y minus 3 is equal to 0. ಇದನ್ನ 2 ತರ ಮಾಡ್ಬೋದು. ಓಕೆನಾ? ಸೊ ಒಂದು ಮೆಥಡ್ 1 ನಾನು ಏನ್ ಮಾಡ್ತೀನಿ, ಓಕೆನಾ? ಸೊ ಅದನ್ನ ನೋಡಿ ಮೆಥಡ್ 2 2 ಮೆಥಡ್ ಅಲ್ಲಿ ಮಾಡ್ತೀನಿ. ಓಕೆನಾ? ಸೊ ಮೆಥಡ್ 1 ಅಂಡ್ ಮೆಥಡ್ 2 ಎರಡರಲ್ಲಿ ಮಾಡ್ತೀನಿ. ಸೊ ನಿಮ್ ಮೆಥಡ್ 1 ಫಾರ್ಮಲ್ ಪ್ರೊಸೀಜರ್ ಏನ್ ಕೊಟ್ಟಿದ್ದೇನೆ, ವಾಟ್ ಇಸ್ ದ ಗಿವನ್ ಲೈನ್ ಹಿಯರ್? ಸೊ ಗಿವನ್ ಲೈನ್ ಇಸ್ 5x plus 2y minus 3 is equal to 0 ಅಂತ ಕೊಟ್ಟಿದ್ದಾನೆ ಅಲ್ವಾ? ಈಗ ನಾನ್ ನಿಮ್ಗೆ ಒಂದು ಶಾರ್ಟ್ ಕಟ್ ಕೊಟ್ಟಿದ್ದೆ. ವಾಟ್ ಇಸ್ ದ ಶಾರ್ಟ್ ಕಟ್? ಸೊ ಪರ್ಪೆಂಡಿಕ್ಯುಲರ್ ಲೈನ್ ಯಾವತ್ತು ಹೆಂಗಿರುತ್ತೆ ಅಂತಂದ್ರೆ ಸೇಮ್ ಇರುತ್ತೆ. ಈ ಎರಡೂ ವ್ಯಾಲ್ಯೂಗಳು ಎಕ್ಸ್ಚೇಂಜ್ ಆಗಿರ್ತವೆ. ಓಕೆನಾ? 5 ಮತ್ತೆ 2 ಉಲ್ಟಾ ಪಲ್ಟಾ ಮಾಡ್ಬೇಕು ಅಂದ್ರೆ ಇಲ್ಲಿ 2x ಆಗುತ್ತೆ. ಪರ್ಪೆಂಡಿಕ್ಯುಲರ್ ಲೈನ್ ಇದಕ್ಕೆ ಪರ್ಪೆಂಡಿಕ್ಯುಲರ್ ಲೈನ್, ಈ ಲೈನ್ ಹೆಂಗ್ ಕೊಟ್ಟಿದ್ದಾನೆ ಅದಕ್ಕೆ ಪರ್ಪೆಂಡಿಕ್ಯುಲರ್ ಲೈನ್ ಹೆಂಗಿರುತ್ತೆ ಅಂದ್ರೆ 2x ಇರುತ್ತೆ. ಈಗ ಈ 2 ಕೋಎಫಿಷಿಯಂಟ್ ನ ಮಾತ್ರ ಚೇಂಜ್ ಮಾಡ್ಬೇಕು. ಇಲ್ಲಿ 5 ಹಾಕೋಬೇಕು, 5 ಆಗುತ್ತೆ. ಇಲ್ಲಿ ನೆಗೆಟಿವ್ ಹಾಕೋಬೇಕು, ಪ್ಲಸ್ ಕೆ ಇಸ್ ಈಕ್ವಲ್ ಟು 0. ಸೊ ಇದ್ರ ಬಗ್ಗೆ ಬೇಕು ಅಂತಂದ್ರೆ ನಾವು ಪ್ರೀವಿಯಸ್ ವಿಡಿಯೋದಲ್ಲಿ ವಾಚ್ ಮಾಡಿ ಶಾರ್ಟ್ ಕಟ್ ಕೊಟ್ಟಿದ್ದೀನಿ ಪರ್ಪೆಂಡಿಕ್ಯುಲರ್. ಈಗ ಕೆ ಇಸ್ ಅನ್ ಅನ್ನೋನ್ ಕ್ವಾಂಟಿಟಿ ಅಂದ್ರೆ ಪರ್ಪೆಂಡಿಕ್ಯುಲರ್ ಲೈನ್ ಈ ತರ ಇರುತ್ತೆ, 2x minus 5y plus k is equal to 0. ಸೊ ಈ ಈಕ್ವೇಶನ್ ನೋಡಿದ ತಕ್ಷಣ ನಿಮ್ಗೆ ಗೊತ್ತಾಗುತ್ತೆ ಎರಡು ಆಪ್ಷನ್ ಈಸಿಲಿ ಡಿಸ್ಕಾರ್ಡ್ ಮಾಡ್ಬೋದು. ಆಪ್ಷನ್ ಸಿ ಆಗಲ್ಲ, ಆಪ್ಷನ್ ಡಿ ಆಗಲ್ಲ ಅಂತ. ಈಗ ನಮ್ಗೆ ಉಳಿಯೋದು ಎರಡು. ಸೊ ಇಲ್ಲೂ 2x minus 5 ಇದೆ, ಇಲ್ಲೂ 2x minus 5y ಇದೆ. ಓಕೆನಾ? ಸೊ ಇಲ್ಲಿ -4 +4 ಅಂತ ಕಂಡುಹಿಡಬೇಕು. ಅಂದ್ರೆ ಯು ನೀಡ್ ಟು ಫೈಂಡ್ ದಟ್ ಕೆ ವ್ಯಾಲ್ಯೂ. ಈಗ ಏನ್ ಮಾಡ್ಬೇಕು ಅಂದ್ರೆ ಪಾಯಿಂಟ್ ಕೊಟ್ಟಿದ್ದಾನೆ, ಆ ಪಾಯಿಂಟ್ ನ ತಗೊಬಂದು 3, 2 ಏನಿದೆ ಪಾಯಿಂಟ್ ನ ತಗೊಬಂದು ಇದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಿ. ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನಾಗುತ್ತೆ ನೋಡಿ. ಸೊ 2 into 3 minus 5 into 2 plus k is equal to 0 ಬರುತ್ತೆ. ಸೊ ಇದೇನಾಗುತ್ತೆ 6 minus 10 plus k is equal to 0. So k will be what? K will be 6 minus 10 ಬಂದ್ಬಿಟ್ಟು -4 ಆಗುತ್ತೆ. -4 ಈ ಕಡೆ ಬಂದ್ರೆ you'll get +4. k ವ್ಯಾಲ್ಯೂ ಕಂಡುಹಿಡಬೇಕು. ದಟ್ ಇಸ್ ದ ಮೇನ್ ಇಂಟೆನ್ಷನ್. k ವ್ಯಾಲ್ಯೂ ತಗೊಬಂದು ಕೊಟ್ಟಿರೋ ಈಕ್ವೇಶನ್ ಈ ಬಂತಲ್ಲ ಪರ್ಪೆಂಡಿಕ್ಯುಲರ್ ಲೈನ್, ಆ ಈಕ್ವೇಶನ್ ಹಾಕೊಳ್ಳಿ. ಅವಾಗ ಏನಾಗುತ್ತೆ 2x minus 5y k ಏನ್ ಬಂತು +4 is equal to 0. ಓಕೆನಾ? ಇದು ನಮ್ಮ ಆನ್ಸರ್ ಆಗುತ್ತೆ. ಸೊ ಆಪ್ಷನ್ ಬಿ ಆಗುತ್ತೆ ಇಲ್ಲಿ. ಓಕೆನಾ? ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಮೆಥಡ್ 2 ಹೆಂಗಪ್ಪ ಅಂತ ಅಂದ್ರೆ ಟ್ರಯಲ್ ಅಂಡ್ ಎರರ್. ಸೊ ಯು ಚೆಕ್ ವಿತ್ ದ ಆಪ್ಷನ್ಸ್. ಆಪ್ಷನ್ ಸಿ ಮತ್ತೆ ಆಪ್ಷನ್ ಡಿ ಆಗಲ್ಲ ಅಂತ ನಮ್ಗೆ ಗೊತ್ತಾಗಿದೆ. ಅಂದ್ರೆ ಏನ್ ಪಾಸಿಂಗ್ ಥ್ರೂ ದ ಪಾಯಿಂಟ್ ಅಂತ ಅಂದ್ರೆ ಯಾವುದೇ ಒಂದು ಲೈನು ಪಾಸಿಂಗ್ ಥ್ರೂ ದ ಪಾಯಿಂಟ್ ಅಂತ ಕೊಟ್ಟಾಗ ಯು ಹ್ಯಾವ್ ಟು ವಿತ್ ದ ಆಪ್ಷನ್ಸ್. ಇಲ್ಲಿ ಡಿಸ್ಕಾರ್ಡ್, ಈ ಮೆಥಡ್ ಏನಕ್ಕೆ ಯೂಸ್ ಮಾಡಬೇಕಂದ್ರೆ ಟು ಡಿಸ್ಕಾರ್ಡ್ ದಿ ಆಪ್ಷನ್ಸ್. ಓಕೆನಾ? ಆಪ್ಷನ್ ನ ಡಿಸ್ಕಾರ್ಡ್ ಮಾಡೋದಕ್ಕೆ ಈ ಮೆಥಡ್ ಯೂಸ್ ಆಗುತ್ತೆ. ಓಕೆನಾ? ಆಪ್ಷನ್ ಅಲ್ಲಿ ಹೋಗೋದು ಅಂದ್ರೆ ಕೊಟ್ಟಿರೋ ಪಾಯಿಂಟ್ ನ ಎಲ್ಲಾ ಈಕ್ವೇಶನ್ಸ್ಗೂ ಹಾಕೊಂತ ಬರಬೇಕು. ಯಾವ್ದು ಸ್ಯಾಟಿಸ್ಫೈ ಆಗುತ್ತೆ ಅದು ಆನ್ಸರ್ ಆಗಿರುತ್ತೆ, ಯಾವ್ದು ಸ್ಯಾಟಿಸ್ಫೈ ಆಗಲ್ಲ ಅದು ಆನ್ಸರ್ ಡೆಫಿನೆಟ್ಲಿ ಆಗಿರಲ್ಲ. ಅಂದ್ರೆ ಆಪ್ಷನ್ ಎ ಚೆಕ್ ಮಾಡಿ. ಆಪ್ಷನ್ ಎ ಅಂದ್ರೆ ಏನಾಗುತ್ತೆ 2 into 3 minus 5 into 2 minus 4 is equal to 0. ಸ್ಯಾಟಿಸ್ಫೈ ಆಯ್ತಾ ನೋಡಿ. ಸೊ ವಿಚ್ ಇಂಪ್ಲೈಸ್ ಏನಾಗುತ್ತೆ 6 minus 10 minus 4 is equal to 0. ಸೊ ಇದು ಈಕ್ವಲ್ ಆಗಲ್ಲ, 0 ಈಕ್ವಲ್ ಆಗಲ್ಲ, ಹಂಗಾಗಿ ಆಪ್ಷನ್ ಎ ಆಗಲ್ಲ. ಓಕೆನಾ? ಸೊ ಚೆಕ್ ವಿತ್ ಆಪ್ಷನ್ ಬಿ. ಆಪ್ಷನ್ ಬಿ ಏನಾಗುತ್ತೆ 2x minus ಡೈರೆಕ್ಟ್ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. 2 into x is what? x is 3
minus 5 into 2 plus 4 is equal to 0 ಆಗುತ್ತೆ. 6 minus 10 plus 4 is equal to 0 ಆಗುತ್ತೆ. 6 plus 4 10 ಆಗುತ್ತೆ. 10 minus 10 0 ಆಗುತ್ತೆ. ಅಂದ್ರೆ 0 is equal to 0 ಬಂತು. ಎಸ್, ಇದು ಕರೆಕ್ಟ್ ಆಗುತ್ತೆ. ಚೆಕ್ ವಿತ್ ಆಪ್ಷನ್ ಸಿ. ಓಕೆನಾ? ಆಪ್ಷನ್ ಸಿ ಚೆಕ್ ಮಾಡಿ ಏನಾಗುತ್ತೆ ಅಲ್ಲಿ 2x 2 into x is what 3 plus 5y 5 into 2 plus 4 is equal to 0. Since ಎಲ್ಲ ಕ್ವಾಂಟಿಟಿ ಪ್ಲಸ್ ಇರೋದ್ರಿಂದ that will never become 0. So 6 plus 10 plus 4 you will get 20 ಆಗುತ್ತೆ. ಸೊ ಇದು ಕೂಡ ಆಗಲ್ಲ. ಸೊ ಆಪ್ಷನ್ ಡಿ ಚೆಕ್ ಮಾಡಿ. ಆಪ್ಷನ್ ಡಿ ಬಂದ್ಬಿಟ್ಟು 5x ಇದೆ ಅಲ್ವಾ? 5 into 2 3 minus 2 into y is 2, right? Y is 2, right? Yes. Okay, now plus 4 is equal to 0 ಅಂತ ಇದೆ. 5 3 ಎಷ್ಟಾಗುತ್ತೆ? 15 minus 4 plus 4 is equal to 0. Minus 4 plus 4 ಕ್ಯಾನ್ಸಲ್ ಆಗುತ್ತೆ. 15 is equal to 0 ಅಂತ ಆಗುತ್ತೆ. ಇದು ಕೂಡ ಆಗಲ್ಲ. ಸೊ ಹಂಗಾಗಿ ಆಪ್ಷನ್ ಬಿ ಇಸ್ ಕರೆಕ್ಟ್. ಓಕೆನಾ? ನಾನು ಎಕ್ಸ್ಪ್ಲೈನ್ ಮಾಡೋದಕ್ಕೆ ಇಷ್ಟು ಟೈಮ್ ತಗೊಂಡೆ, ಬಟ್ ಯು ನಾಟ್ ಸಪೋಸ್ ಟು ಟೇಕ್ ಮೋರ್ ಟೈಮ್. ಓಕೆನಾ? ಸೊ ಯು ಕ್ಯಾನ್ ಯೂಸ್ ಬೋತ್ ದ ಮೆಥಡ್ಸ್. ಓಕೆನಾ? ಮತ್ತೆ ಇಲ್ಲಿ ಒಂದು ಪ್ರಾಬ್ಲಮ್ ಇದೆ. ಏನ್ ಪ್ರಾಬ್ಲಮ್ ಅಂತ ಅಂದ್ರೆ, ಈ ಮೆಥಡ್ 2 ಏನಿದೆ ಇದನ್ನ ಯೂಸ್ ಮಾಡೋದು ಟು ಡಿಸ್ಕಾರ್ಡ್ ದಿ ಆಪ್ಷನ್ಸ್ ಗಳನ್ನ ಡಿಸ್ಕಾರ್ಡ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಸಪೋಸ್ ಇಫ್ ಯು ಫೈಂಡ್ 2 ಈಕ್ವೇಶನ್ಸ್ ಸ್ಯಾಟಿಸ್ಫೈಡ್ ಬೈ ದಿ ಪಾಯಿಂಟ್, ಈ ಪಾಯಿಂಟ್ ನ ಎರಡು ಈಕ್ವೇಶನ್ಸ್ ಗಳು ಸ್ಯಾಟಿಸ್ಫೈ ಆಗ್ಬಿಟ್ಟು ಅಂತ ಇಟ್ಕೊಳ್ಳಿ. ಅಂತ ಟೈಮಲ್ಲಿ ನೀವು ಹ್ಯಾವ್ ಟು ಗೋ ವಿತ್ ಫಾರ್ಮಲ್ ಮೆಥಡ್. ಓಕೆನಾ? ಫಾರ್ಮಲ್ ಮೆಥಡ್ ಯಾವುದು ಅಂತಂದ್ರೆ ದಿಸ್ ಇಸ್ ದಿ ಫಾರ್ಮಲ್ ಮೆಥಡ್. ಅರ್ಥ ಆಯ್ತಲ್ವಾ? ಈ ತರ ಮಾಡ್ಬೇಕು. ಟ್ರೈ ಈಕ್ವೇಶನ್ ಬರ್ಕೋಬೇಕು. ಪರ್ಪೆಂಡಿಕ್ಯುಲರ್ ಲೈನು ಪ್ಯಾರಲ್ ಲೈನ್ಗೆ ಕಂಡೀಷನ್ ಶಾರ್ಟ್ ಕಟ್ ಕೊಟ್ಟಿದ್ದೀನಿ. ಆ ತರ ಹಿಂಗ್ ಚೇಂಜ್ ಮಾಡ್ಕೋಬೇಕು. ಚೇಂಜ್ ಮಾಡ್ಕೊಂಡು ಆ ಪಾಯಿಂಟ್ ನ ಅಪ್ಲೈ ಮಾಡಿ ಕೆ ಕಂಡುಹಿಡಿಬೇಕು. ಓಕೆನಾ? ಸಿನ್ಸ್ ಯು ಫೈಂಡ್ ದಟ್ ಕೆ, ಅವಾಗ ಏನ್ ಮಾಡುವ ಕೆ ವ್ಯಾಲ್ಯೂ ಮತ್ತೆ ಇಲ್ಲಿಗೆ ಹಾಕೊಂಡ್ರೆ ನಿಮ್ಗೆ ಆನ್ಸರ್ ಸಿಗುತ್ತೆ. ದಿಸ್ ಇಸ್ ದ ಒನ್. ಐ ಹೋಪ್ ಇಟ್ ಇಸ್ ಅಂಡರ್ಸ್ಟುಡ್. ಓಕೆನಾ? ಸೊ ಏನಾದ್ರು ಡೌಟ್ ಬಂತು ಅಂದ್ರೆ ಕಮೆಂಟ್ ಮಾಡಿ. ಡೆಫಿನೆಟ್ಲಿ ಆರ್ ಎಲ್ಸ್ we have a separate telegram group. Okay na? So there you can discuss any of your doubts and you put your questions, post the questions. So many of them ತುಂಬಾ ಸೀರಿಯಸ್ ಆಸ್ಪಿರೆಂಟ್ಸ್ ಇದಾರೆ, ಅಲ್ಲೆಲ್ಲ ನಿಮಗೆ ಸಾಲ್ವ್ ಮಾಡಿ ಕಳಿಸ್ತಾರೆ. ಓಕೆನಾ? ಸೊ ದಿಸ್ ಇಸ್ ಒನ್ ಥಿಂಗ್. And then we'll move on to the next question. So the next question is the slope of the line passing through the points ಅಂತ ಕೇಳಿದಾನೆ. This is also a question asked in 2023. ಓಕೆನಾ? ಸೊ ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಸ್ಲೋಪ್ ಅಂದ್ರೆ ಫಾರ್ಮುಲಾ, ಸ್ಲೋಪ್ ಯೂಸಿಂಗ್ 2 ಪಾಯಿಂಟ್ಸ್ ಗೆ ಫಾರ್ಮುಲಾ ಬಂದ್ಬಿಟ್ಟು ನಮಗೆ ಗೊತ್ತಿದೆ y2 minus y1 upon x2 minus x ಅಂತ. ಸೊ ಇಟ್ ಇಸ್ ಈಕ್ವಲ್ ಟು ಇದೇ ನಿಮ್ಮ x1 y1 x2 y2 ಆಗುತ್ತೆ. y2 ಅಂದ್ರೆ ಇಲ್ಲಿ 3 ಆಗುತ್ತೆ. 3 minus y1 is minus 5 divided by x2 ಅಂದ್ರೆ 2 minus x1 ಅಂತಂದ್ರೆ minus 4 ಆಗುತ್ತೆ. ಸೊ ಆನ್ ಸಿಂಪ್ಲಿಫಿಕೇಶನ್ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. 5 plus 3 ನಿಮ್ಗೆ 8 ಆಗುತ್ತೆ. ಡಿವೈಡ್ ಬೈ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಡಿವೈಡ್ ಬೈ 6 ಆಗುತ್ತೆ. ಅಂದ್ರೆ 2 ಇಂದ ಹೊಡೆದ್ರೆ ನೀವು ಹೊಡೆದ ಏನಾಗುತ್ತೆ ಅಂದ್ರೆ ದಿಸ್ ಇಸ್ 4 3 ಆಗುತ್ತೆ. 4/3 ಇಸ್ ದ ಕರೆಕ್ಟ್ ಆನ್ಸರ್. ಆಪ್ಷನ್ ಸಿ. ಓಕೆನಾ? ತುಂಬಾ ಈಸಿ ಕ್ವಶನ್ಸ್, ಎಲ್ರು ಕೂಡ ಮಾಡ್ಬೇಕಾದಂತ ಕ್ವಶನ್ ಇದು. ನೆಕ್ಸ್ಟ್ ಕ್ವಶನ್ ಹೋಗೋಣ. ದ ಸ್ಲೋಪ್ ಆಫ್ ದಿ ಲೈನ್ ಪರ್ಪೆಂಡಿಕ್ಯುಲರ್ ಟು ದ ಲೈನ್ ಅಂತ ಕೇಳಿದ್ದಾರೆ. ಓಕೆನಾ? ಸ್ಲೋಪ್ ಆಫ್ ದಿ ಲೈನ್ ಪರ್ಪೆಂಡಿಕ್ಯುಲರ್ ಟು ದ ಲೈನ್ ಅಂತ ಕೇಳಿದ್ದಾರೆ. ಈಗ ನೀವೇನ್ ಮಾಡ್ಬೇಕಂದ್ರೆ ಈ ಈಕ್ವೇಶನ್ ಇದೆ, ಇದನ್ನ ಸಿಂಪ್ಲಿಫೈ ಮಾಡ್ಕೊಳ್ಳಿ. ಇಟ್ ಇಸ್ ನಾಟ್ ಇನ್ ದ ಸಿಂಪ್ಲೆಸ್ಟ್ ಫಾರ್ಮ್ ಅಲ್ವಾ? ಈ 2 ನ ಮಲ್ಟಿಪ್ಲೈ ಮಾಡ್ಕೊಳ್ಳಿ. ಅವಾಗ ಏನಾಗುತ್ತೆ? 8x ಆಗುತ್ತೆ. 8x plus 6 minus 6y minus 3 ಮೈನಸ್ ಇದ್ರೆ ಹುಷಾರಾಗಿರಿ is equal to 0 ಆಗುತ್ತೆ. ಆನ್ ಸಿಂಪ್ಲಿಫಿಕೇಶನ್ ಅಗೈನ್ 8x minus 6y 8x minus 6y plus 6 minus 3 is equal to plus 3 is equal to 0. This is the line. This is what the given line. ಓಕೆನಾ? ಅವನು ಸ್ಲೋಪ್ ಆಫ್ ದಿ ಪರ್ಪೆಂಡಿಕ್ಯುಲರ್ ಲೈನ್ ಕೇಳಿದಾನೆ. ಸ್ಲೋಪ್ ಆಫ್ ದಿ ಲೈನ್ ಪರ್ಪೆಂಡಿಕ್ಯುಲರ್ ಟು ದ ಲೈನ್. ಓಕೆನಾ? ಈ ಲೈನ್ಗೆ ಪರ್ಪೆಂಡಿಕ್ಯುಲರ್ ಆಗಿರೋಂಥ ಲೈನ್ ಹೆಂಗಿರುತ್ತೆ ಇವಾಗ ಇನ್ನೂ ಹೇಳ್ಕೊಟ್ಟಿದ್ದೀನಿ. ಏನ್ ಮಾಡ್ಬೇಕು? ಫಸ್ಟ್ ನೀವು ಎಕ್ಸ್ಚೇಂಜ್ ಮಾಡ್ಕೋಬೇಕು. ಅದೇನಾಗುತ್ತೆ? ಇದು 6 ಆಗುತ್ತೆ. 6x ಆಗುತ್ತೆ. ಇಲ್ಲಿ ಪ್ಲಸ್ ಆಗ್ಬಿಡುತ್ತೆ. 8y ಆಗುತ್ತೆ. ಪ್ಲಸ್ k is equal to 0 ಆಗುತ್ತೆ ಅಲ್ವಾ? ಆರ್ ಎಲ್ಸ್ ಇಷ್ಟೊಂದೆಲ್ಲ ಮಾಡೋ ಅವಶ್ಯಕತೆ ಇಲ್ಲ ಅನ್ಕೊಂತೀನಲ್ವಾ? ಸೊ ನಾನು ಆತರ ಅನ್ಕೊಂಡಿದ್ದೆ. ಇಷ್ಟೊಂದೆಲ್ಲ ಮಾಡೋ ಅವಶ್ಯಕತೆ ಇಲ್ಲ. ಓಕೆನಾ?
ಏನ್ ಕೇಳಿದಾನೆ, ಪಾಯಿಂಟ್ ಎಲ್ಲ ಕೊಟ್ಟು ಕೆ ವ್ಯಾಲ್ಯೂ ಕೇಳಿದ್ರೆ ಈಕ್ವೇಶನ್ ಆಫ್ ಲೈನ್ ಕೇಳಕ್ಕೆ ಇದನ್ನ ಯೂಸ್ ಮಾಡ್ತೀವಿ. ಇಲ್ಲೇನ್ ಈಕ್ವೇಶನ್ ಕೇಳಿಲ್ದೆ ಇರೋದ್ರಿಂದ ನೀವು ಜಸ್ಟ್ ಒನ್ ಥಿಂಗ್, ಇದು ಲೈನ್ ಅಲ್ವಾ, ಈ ಲೈನ್ಗೆ ಸ್ಲೋಪ್ ಕಂಡಿಡ್ರಿ. ವಾಟ್ ಈಸ್ ದ ಸ್ಲೋಪ್? ದ ಸ್ಲೋಪ್ is equal to what? Minus a by b ಅಲ್ವಾ? I given you the formula. What is minus a? Minus a is what? 8 by b is what? Minus 6. So which is equal to 8 upon 6. 8 upon 6 ಅಂತಂದ್ರೆ ಏನಾಗುತ್ತೆ? 4 by 3 ಆಗುತ್ತೆ. ಇದಕ್ಕೆ ಪರ್ಪೆಂಡಿಕ್ಯುಲರ್ ಸ್ಲೋಪ್ ಆಫ್ ಲೈನ್, ಪರ್ಪೆಂಡಿಕ್ಯುಲರ್ ಸ್ಲೋಪ್ ಏನಾಗುತ್ತೆ? ಇದಕ್ಕೆ ಪರ್ಪೆಂಡಿಕ್ಯುಲರ್ ಲೈನ್ ಸ್ಲೋಪ್ ಏನಾಗಿರುತ್ತೆ ಅಂದ್ರೆ, ನಾನು ಶಾರ್ಟ್ ಕಟ್ ಕೊಟ್ಟಿದ್ದೀನಿ. ಹೆಂಗೆ? ಮೈನಸ್ ಹಾಕೋಬೇಕು, ಇಲ್ಲಿ ಉಲ್ಟಾ ಪಲ್ಟಾ ಸೈನ್, ಇಲ್ಲಿ ಪ್ಲಸ್ ಇರೋದ್ರಿಂದ ನಾನು ಪುಟ್ ಮೈನಸ್, ಇದನ್ನ ರೆಸಿಪ್ರೋಕಲ್ ಮಾಡಬೇಕು. 4/3 ಇರೋದನ್ನ ಏನ್ ಮಾಡ್ಬೇಕು? 3/4 ಮಾಡಬೇಕು. ಇದೇ ನಮ್ಮ ಆನ್ಸರ್ ಆಗುತ್ತೆ. ಓಕೆನಾ? -3/4 ಇದೆ ಆನ್ಸರ್. ಎಲ್ಲ ಫಾರ್ಮಲ್ ಮೆಥಡ್ ಅಲ್ಲಿ ಮಾಡ್ತೀನಿ ಅಂದ್ರೆ ಮಾಡ್ಕೊಂತ ಹೋಗಿ, ಬಟ್ ಕೊಟ್ಟಿರೋ ಲೈನ್ ಸ್ಲೋಪ್ ಕಂಡು ಹಿಡಿದ್ಬಿಟ್ಟು ಅದನ್ನ ನೆಗೆಟಿವ್ ರೆಸಿಪ್ರೋಕಲ್ ಮಾಡ್ಬೇಕು. ಯಾಕಂತಂದ್ರೆ ನಮಗೆ ವಿ ಹ್ಯಾವ್ ದಿ ಫಾರ್ಮುಲಾ m1 into m2 is equal to what? -1. ಓಕೆನಾ? ಸೊ ಇದಿರೋದ್ರಿಂದ ಒಳ್ಳೇದಾಗ್ಲಿ ಎಲ್ರಿಗೂ. ಧನ್ಯವಾದ. ನೆಕ್ಸ್ಟ್ ಕ್ವಶನ್, ದ ಈಕ್ವೇಶನ್ ಆಫ್ ದಿ ಲೈನ್, ರೆಕಾರ್ಡ್ ಆಗ್ತಿದೆಯಲ್ವಾ? ಎಸ್. ಓಕೆ. ದ ಈಕ್ವೇಶನ್ ಆಫ್ ದಿ ಲೈನ್ ಪಾಸಿಂಗ್ ಥ್ರೂ ದ ಪಾಯಿಂಟ್. ನೋಡಿ, ಪಾಸಿಂಗ್ ಥ್ರೂ ದ ಪಾಯಿಂಟ್ ಅಂತ ಅಂದ್ರೆ ಟಕ್ ಅಂತ ನಿಮ್ ತಲೆಗೆ ಬರಬೇಕು. ಓಕೆನಾ? ನೋಡಿ, ಐ ವಾಂಟ್ ಟು ಚೆಕ್ ಗೋಯಿಂಗ್ ವಿತ್ ಆಪ್ಷನ್. ಓಕೆನಾ? ಸೊ ಎ ಚೆಕ್ ಮಾಡ್ತೀನಿ. ನೋಡಿ, ಎ ಚೆಕ್ ಮಾಡಕ್ ಹೋದ್ರೆ ಎ ಡೆಫಿನೆಟ್ಲಿ ಆಗಲ್ಲ, ಯಾಕಂದ್ರೆ ಎಲ್ಲ ಪಾಸಿಟಿವ್ ಇದೆ, ಈ ಪಾಯಿಂಟ್ ಕೂಡ ಪಾಸಿಟಿವ್ ಇರೋದ್ರಿಂದ ಆಗಲ್ಲ. ಅಂದ್ರೆ 5 into 2 plus 6 into 3 plus 28 is equal to 0 ಅಂತ ಇದೆ. ಡೆಫಿನೆಟ್ಲಿ ಅದು 0 ಆಗೋ ಚಾನ್ಸ್ ಇಲ್ಲ, ಎಲ್ಲ ಪ್ಲಸ್ ಇದಾವೆ. ಹಂಗಾಗಿ ಆಪ್ಷನ್ ಎ ಡಿಸ್ಕಾರ್ಡ್ ಆಯ್ತು. ನಾವು ಕಮಿಂಗ್ ವಿತ್ ಆಪ್ಷನ್ ಬಿ. ಆಪ್ಷನ್ ಬಿ ನೋಡಿ, 5 into 2 minus 6 into 3 minus 28 is equal to 0 ಅಂತ ಇದೆ. ಇದು 5 2 ಏನಾಗುತ್ತೆ? 10 ಮೈನಸ್ 6 3 18 ಆಗುತ್ತೆ. minus 28 is equal to 0 ಬರುತ್ತಾ? 10 minus 18 ಬಂದ್ಬಿಟ್ಟು -8. ಇದು ಕೂಡ 0 ಆಗಲ್ಲ. -8 minus 28 -36 ಬರುತ್ತೆ. ಇದು ಕೂಡ ಆಗಲ್ಲ. ಸೊ ಅಂದ್ಬಿಟ್ಟು ಗೋ ವಿತ್ ಆಪ್ಷನ್ ಸಿ. 5 into 2 plus 6 into 3 minus 28 is equal to 0 ಅಂತ ಬರುತ್ತೆ. 5 2 ಏನಾಗುತ್ತೆ? 10 ಆಗುತ್ತೆ. plus 18 minus 28 is equal to 0 ಬರುತ್ತೆ. ಎಸ್, 28 minus 28 is equal to 0. ಎಸ್, 0 is equal to 0. ಈಕ್ವೇಶನ್ ಆಯ್ತು. ಅಂದ್ರೆ ನೋಡು, ಸ್ಯಾಟಿಸ್ಫೈ ಆದ ತಕ್ಷಣ ಇದೇ ಕರೆಕ್ಟ್ ಅಂತ ಆನ್ಸರ್ ಹೇಳಕ್ಕಾಗಲ್ಲ. ಡಿಸ್ಕಾರ್ಡ್ ಮಾಡಕ್ ಇದನ್ನ ಯೂಸ್ ಮಾಡ್ತೀವಿ. ಅಂಡ್ ಹ್ಯಾವ್ ಟು ಚೆಕ್ ವಿತ್ ಆಪ್ಷನ್ ಡಿ ಆಲ್ಸೋ. ಸೊ ವಾಟ್ ಈಸ್ ಡಿ ಆನ್ಸರ್? ಡಿ ಚೆಕ್ ಮಾಡಿ. 5 into 2 minus 6 into 3 plus 28 is equal to 0. ಏನಾಗುತ್ತೆ? 10 minus 18 plus 28 is equal to 0 ಬರುತ್ತೆ. ಸೊ ಇದು ಕೂಡ ಆಗಲ್ಲ, ಯಾಕೆಂತಂದ್ರೆ ನಿಮ್ಗೆ 20 ಆನ್ಸರ್ ಬರುತ್ತೆ. ಓಕೆನಾ? ಸೊ ಆಪ್ಷನ್ ಡಿ ಕೂಡ ಆಗಲ್ಲ. ಸೊ ಹಂಗಾಗಿ ಏನಾಗುತ್ತೆ, ಈಗ ಆಪ್ಷನ್ ಸಿ ಇಸ್ ಕರೆಕ್ಟ್ ಅಂತ. ಇದು ಆಪ್ಷನ್ ಮೆಥಡ್ ಅಲ್ಲಿ. ಓಕೆನಾ? ಇಲ್ಲ ನಾರ್ಮಲ್ ಮೆಥಡ್ ಅಲ್ಲಿ ಮಾಡ್ತೀನಿ ಅಂತಂದ್ರೆ ಏನು? ಫಾರ್ಮಲ್ ಮೆಥಡ್ ಈಸ್ ವಾಟ್? ಅನದರ್ ಮೆಥಡ್ ಈಸ್ ವಾಟ್? ಫಾರ್ಮಲ್ ಪ್ರೊಸೀಜರ್. ಓಕೆನಾ? ಈ ತರ ಕ್ವಶನ್ ರಿಪೀಟ್ ಆಗಿರೋದ್ರಿಂದ ಈ ತರ ಕ್ವಶನ್ಸ್ ಎಲ್ಲೇ ಕಾಣ್ಲಿ ನೀವು ಸಾಲ್ವ್ ಮಾಡೋ ತರ ಗೊತ್ತಿರ್ಬೇಕು. ಯಾವ ತರ ಸಾಲ್ವ್? ನೆಕ್ಸ್ಟ್ ಮೆಥಡ್ ಯಾವುದು? ಕೊಟ್ಟರೆ ಈಕ್ವೇಶನ್ ಬರ್ಕೋಬೇಕು. ವಾಟ್ ಈಸ್ ದ ಈಕ್ವೇಶನ್? 5x plus 6y plus 1 is equal to 0 ಅಂತ ಬರ್ಕೋಬೇಕು. ನೆಕ್ಸ್ಟ್ ಏನ್ ಮಾಡ್ಬೇಕಂತ ಹೇಳಿದೀನಿ? ಕೋಎಫಿಷಿಯಂಟ್ ಎರಡನ್ನು ಕೂಡ ಚೇಂಜ್ ಮಾಡಬೇಕು. ಅದೇ ನಿಮ್ಮ ಆನ್ಸರ್ ಆಗಿರುತ್ತೆ. ಓಕೆನಾ? 6 ಈ ಕಡೆ ಬರುತ್ತೆ, 6x ಆಗುತ್ತೆ. ನೋಡಿ, ಇಲ್ಲಿ ಮಿಡಲ್ ಅಲ್ಲಿ ಸೈನ್ ಚೇಂಜ್ ಮಾಡಬೇಕು. -5y ಆಗುತ್ತೆ. ಪ್ಲಸ್ ಸಮ್ ಕಾನ್ಸ್ಟೆಂಟ್ ಇಸ್ ಈಕ್ವಲ್ ಟು 0 ಬರುತ್ತೆ. ಅಂದ್ರೆ ನಿಮ್ ಈಕ್ವೇಶನ್ ಈ ತರ ಇರುತ್ತೆ. ಯಾವ ತರ? ಏನೋ ಮಿಸ್ಟೇಕ್ ಆಯ್ತಾ? 5x plus 6y. I did some mistakes. ಏನಾಯ್ತು? ಪಾಸಿಂಗ್ ಥ್ರೂ ದ ಪಾಯಿಂಟ್ ಅಂದ್ರೆ ಯಾವ್ದು ಸ್ಯಾಟಿಸ್ಫೈ ಆಗಿಲ್ಲ ಅಂದ್ರೆ ಸೀನ್ ಆಪ್ಷನ್ ಕರೆಕ್ಟ್. ಬಟ್ ಪರ್ಪೆಂಡಿಕ್ಯುಲರ್ ಲೈನ್ ಹಿಂಗೂ ಇರುತ್ತೆ, ಬಟ್ ಹಿಂಗೆ ಇರ್ಬೇಕಂತ ಏನ್ ರೂಲ್ಸ್ ಇಲ್ಲ. ಓಕೆನಾ? ಸೊ ಆಕ್ಚುಲಿ ಇದು ಕೂಡ ಪರ್ಪೆಂಡಿಕ್ಯುಲರ್ ಲೈನ್. ಈ ಪಾಯಿಂಟ್ ಅಪ್ಲೈ ಮಾಡಿದ್ರೆ ಏನಾಗುತ್ತೆ? 2, 3 ಪಾಯಿಂಟ್ ಅಪ್ಲೈ ಮಾಡಿದ್ರೆ ಅಪ್ಲೈ 2, 3 ಪಾಯಿಂಟ್, ಅವಾಗ ಏನಾಗುತ್ತೆ? 6x 6 into 2 minus 5 into 3 plus k is equal to 0. So 6 2s are 12 ಆಗುತ್ತೆ. minus 15
ಪ್ಲಸ್ ಕೆ ಇಸ್ ಈಕ್ವಲ್ ಟು 0 ಆಗುತ್ತೆ. ಅವಾಗ -3 ಆಗುತ್ತೆ. ಕೆ ಇಸ್ ಈಕ್ವಲ್ ಟು ಏನಾಗುತ್ತೆ, ಆ ಕಡೆ ಹೋದ್ರೆ +3 ಆಗುತ್ತೆ. ಈ ಕೆ ಇಸ್ ಈಕ್ವಲ್ ಟು 3 ನ ತಗೊಬಂದು ಇಲ್ಲಿ ಹಾಕ್ಬೇಕು. ಅವಾಗ ಏನಾಗುತ್ತೆ, 6x ಮೈನಸ್ 5y ಪ್ಲಸ್ 3 ಇಸ್ ಈಕ್ವಲ್ ಟು 0 ಆಗುತ್ತೆ. ಇದು ಕೂಡ ಪರ್ಪೆಂಡಿಕ್ಯುಲರ್ ಲೈನ್. ಸೊ ಈಗ ಪ್ರಾಬ್ಲಮ್ ಏನಪ್ಪಾ ಉಂಟಾಗಿದ್ದು ಅಂದ್ರೆ ಈ ಲೈನ್ ನಿಮ್ಮ ಆಪ್ಷನ್ ಅಲ್ಲಿ ಇಲ್ಲ. ಅದಕ್ಕೆ ನಾನು ಹೇಳಿದ್ದು ಈ ಮೆಥಡ್ ಒಂದೊಂದ್ಸರಿ ಈ ಮೆಥಡ್ ವರ್ಕ್ ಆಗುತ್ತೆ ಅಂದ್ರೆ ಇದಂಗಾದ್ರೆ ಪರ್ಪೆಂಡಿಕ್ಯುಲರ್ ಲೈನ್ ಅಲ್ಲಿ ಅಂದ್ರೆ 100% ದಿಸ್ ಈಸ್ ಆಲ್ಸೋ ಪರ್ಪೆಂಡಿಕ್ಯುಲರ್ ಲೈನ್. ಓಕೆನಾ? ಈಗ ಯಾವ್ದೋ ಒಂದು ಲೈನ್ ಇದೆ ಅಂತ ಅಂದ್ರೆ ಆ ಲೈನ್ಗೆ ಎಷ್ಟು ಲೈನ್ಸ್ ಪರ್ಪೆಂಡಿಕ್ಯುಲರ್ ಇರ್ತವೆ. ದಿಸ್ ಇಸ್ ಆಲ್ಸೋ ಪರ್ಪೆಂಡಿಕ್ಯುಲರ್, ದಿಸ್ ಇಸ್ ಆಲ್ಸೋ ಪರ್ಪೆಂಡಿಕ್ಯುಲರ್, ದಿಸ್ ಇಸ್ ಆಲ್ಸೋ ಪರ್ಪೆಂಡಿಕ್ಯುಲರ್. ಓಕೆ, ಸೊ ಹಂಗಾಗಿ ನಿಮ್ಗೆ ಪರ್ಪೆಂಡಿಕ್ಯುಲರ್ ಲೈನ್ಸ್ ತುಂಬಾ ಇರೋದ್ರಿಂದ ಇದೇ ಬರ್ಬೇಕಂತ ರೂಲ್ಸ್ ಅಲ್ಲ. ಇಲ್ಲಿ ನಿಮ್ಗೆ ಆಪ್ಷನ್ ಸಿ ಸ್ಯಾಟಿಸ್ಫೈ ಆಗುತ್ತೆ. ಅಂದ್ರೆ ನೋಡಿ, ಈ ಮೆಥಡ್ ಇಲ್ಲಿ ವರ್ಕ್ ಆಗ್ತಿದೆ. ಅರ್ಥ ಆಗ್ತಿದೆಯಲ್ವಾ? ಸೊ ದಿಸ್ ಇಸ್ ದ ಒನ್. ಈ ಕರೆಕ್ಟ್ ಆಗುತ್ತೆ. ಇಲ್ಲಿ ಏನ್ ಕೇಳಿದಾನೆ, ದ ವ್ಯಾಲ್ಯೂ ಆಫ್ ಕೆ ಸೊ ದಟ್ ದ ಲೈನ್ ಜಾಯಿನಿಂಗ್ ದ ಪಾಯಿಂಟ್ಸ್, 2 ಪಾಯಿಂಟ್ ಕೊಟ್ಟಿದ್ದಾನೆ, ಈಸ್ ಪರ್ಪೆಂಡಿಕ್ಯುಲರ್ ಟು ದ ಲೈನ್ ಜಾಯಿನಿಂಗ್ ದ ಪಾಯಿಂಟ್ಸ್ ಕೇಳಿದಾನೆ. ಓಕೆನಾ? ಇಲ್ಲಿ ಒಂದು ಕೆ ಅನ್ನೋದು ಒಂದೊಂದು ಪಾಯಿಂಟ್ ಇಟ್ಟಿದ್ದಾನೆ. ಓಕೆನಾ? 2 ಲೈನ್ಸ್ ಪರ್ಪೆಂಡಿಕ್ಯುಲರ್ ಅಂತ ಅಂದ್ರೆ ಇವೆರಡದು ಸ್ಲೋಪ್ ಕಂಡಿಡಿರಿ. ಅಂದ್ರೆ 3,2 ಪಾಯಿಂಟ್ ಏನಿದೆ ಅದು, ಮತ್ತಿನದು ಯಾವುದು, -6, -4, ಇದ್ರದ್ದು ಒಂದು ಸ್ಲೋಪ್ ಕಂಡಿಡಿರಿ. ಇದ್ರದ್ದು ಇನ್ನೊಂದು ಪಾಯಿಂಟ್ ಏನಿದೆ, k,4 ಮತ್ತೆ 5,6, ಇವೆರಡದು ಸ್ಲೋಪ್ ಕಂಡಿಡಿರಿ. ಸೊ ವಾಟ್ ಇಸ್ ಸ್ಲೋಪ್ ಅಂದ್ರೆ ಐ ಸೇ ದಿಸ್ ಇಸ್ m1 ಅಂತ ಅನ್ಕೊಂತೀನಿ. ಫಾರ್ಮುಲಾ ಏನು, y2 - y1 / x2 - x1. y2 is what, -4 minus y1 is what, it is 2 divided by x2 is what, -6 minus x1 is what, 3. On simplification, -6 upon -9 ಬರುತ್ತೆ. ಮೈನಸ್ ಕ್ಯಾನ್ಸಲ್ ಆಗುತ್ತೆ. 3 1s 3 3s ಆಗುತ್ತೆ. ಅಂದ್ರೆ you will get 1/3 ಗೊತ್ತಾಯ್ತು. ಈಗ now similarly you find m2 is what, ಬಂದ್ಬಿಟ್ರೆ ನಿಮ್ಗೆ ಏನಾಗುತ್ತೆ, y2 - y1 ಅಂದ್ರೆ 6 - 4. ಎಕ್ಸಾಮ್ ಅಲ್ಲಿ ಡೈರೆಕ್ಟ್ ಆಗಿ ಮಾಡಿ 6 - 4 2 ಅಂತ ಬರ್ದು ಬಿಡ್ಬೇಕು. 5 - k ಆಗುತ್ತೆ. ಸೊ ಆನ್ ಸಿಂಪ್ಲಿಫಿಕೇಶನ್ ಇಟ್ ಈಸ್ 2 upon 5 - k. ಓಕೆ, ಸಿನ್ಸ್ ಪರ್ಪೆಂಡಿಕ್ಯುಲರ್ ಕಂಡೀಷನ್ ಏನು, ವಾಟ್ ಈಸ್ ದ ಪರ್ಪೆಂಡಿಕ್ಯುಲರ್ ಕಂಡೀಷನ್, ಪ್ರಾಡಕ್ಟ್ ಆಫ್ ದ ಸ್ಲೋಪ್ should be equal to what, m1 m2 is equal to -1. m1 is what, it is 1/3 into 2/5 - k is equal to what, -1. So next on simplification, it's all about simplification. 5 ಮೈನಸ್ ಕಡೆ ತಗೊಂಡು ಹೋಗಿ ಅಷ್ಟೇ, ಇನ್ನೇನಿಲ್ಲ. ಓಕೆನಾ? ಮೈನಸ್ ಈ ಕಡೆ ತಗೊಂಡ್ಬನ್ನಿ. ಅವಾಗ ಏನಾಗುತ್ತೆ, -2/3. ಇಲ್ಲಿರೋ ಮೈನಸ್ ಏನಿದೆ, ಈ ಮೈನಸ್ ನ ಆ ಕಡೆ ತಗೊಂಡೋಗಿದ್ದೀನಿ. 5 - k ಮಾತ್ರ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ದೀನಿ ಅಷ್ಟೇ. 2/3 ಹಂಗೆ ಇದೆ. ಸೊ ಇಸ್ ಈಕ್ವಲ್ ಟು ವಾಟ್, 5 - k ಆಗುತ್ತಲ್ವಾ, 5 - k ಆಗುತ್ತೆ. ಓಕೆನಾ? ಈ -k ನ ಈ ಕಡೆ ತಗೊಂಡು -2/3 ಈ ಕಡೆ ತಗೊಂಡ್ಬನ್ನಿ. -k ಈ ಕಡೆ ಬಂದ್ರೆ +k ಆಗುತ್ತೆ. ಈ ಕಡೆ 5 ಹಂಗೆ ಉಳಿದಿದೆ. -2/3 ಈ ಕಡೆ ಹೋದ್ರೆ +2/3 ಆಗುತ್ತೆ. ಸೊ ಆನ್ ಸಿಂಪ್ಲಿಫಿಕೇಶನ್ 5 3s 15 ಆಗುತ್ತೆ. ಸೊ ಫ್ರಮ್ ವೇರ್ ವಿ ಮೇಡ್ ಅ ಮಿಸ್ಟೇಕ್, ವೇರ್ ಇಸ್ ದಟ್? ಓಕೆ, ನಾನು ಇಲ್ಲಿ ಮಿಸ್ಟೇಕ್ ಮಾಡಿದ್ದೀನಿ. ಏನಂತ ಅಂದ್ರೆ ನೋಡಿ, ಸಿ ಹಿಯರ್. ಸೊ -6 by -1 -9 ಬಂದ್ಬಿಟ್ಟು ಇದು 2/3 ಆಗುತ್ತೆ. ದಿಸ್ ವಿಲ್ ಬಿ 2/3. ಓಕೆ, ಈ 2/3 ಹಾಕೊಳ್ಳಿ. ಓಕೆನಾ? ಸೊ ದಿಸ್ ಇಸ್ ವಾಟ್ ಇಟ್ ವಿಲ್ ಬಿ, 2/3. 2 2s ಏನಾಗುತ್ತೆ, 4 ಆಗುತ್ತೆ. ಸೊ ದಿಸ್ ವಿಲ್ ಬಿ ನಾಟ್ 1, ಇಟ್ ಇಸ್ 4. ಓಕೆನಾ? ಸೊ ಒಂದು ಇದೇನಾಗುತ್ತೆ, ಇದು 4 ಆಗುತ್ತೆ. ಸೊ 15 + 4 upon 3 ಆಗುತ್ತೆ, ವಿಚ್ ವಿಲ್ ಬಿ ಈಕ್ವಲ್ ಟು ವಾಟ್, 19/3 ಆಗುತ್ತೆ. ಆಪ್ಷನ್ ಎ ಕರೆಕ್ಟ್ ಆಗುತ್ತೆ. ಸ್ವಲ್ಪ ಲೆಂತಿ, ಬಟ್ ಟು ಡೂ ದಟ್ ಬೇಗ ಮಾಡ್ಕೊಂಡು ಹೋಗಿ ಇಷ್ಟು. ಡೋಂಟ್ ಮೇಕ್ ದ ಮಿಸ್ಟೇಕ್. ಸ್ಲೋಪ್ ಆಫ್ ದಿ ಲೈನ್ ಜಾಯಿನಿಂಗ್ ದ ಪಾಯಿಂಟ್ಸ್. ಸ್ಲೋಪ್ ಫಾರ್ಮುಲಾ ಏನು, ಸ್ಲೋಪ್ ಫಾರ್ಮುಲಾ y2 - y1. ಪದೇ ಬರಿತಾ ಇದ್ದೀನಿ ಅಂತಂದ್ರೆ ನಿಮಗೆ ಪ್ರಾಕ್ಟೀಸ್ ಆಗಲಿ ಅಂತ. x2 - x1 which is equal to y2 - y1. y2 is what, -6 - y1 is what, -3.
x2 is what? 4 minus of -2 ಆಗುತ್ತೆ. ಸೊ ವಿಚ್ ಇಸ್ ಈಕ್ವಲ್ ಟು -9 ಅಪಾನ್ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. 4 2 8 ಆಗುತ್ತೆ. ಮೈನಸ್ ಏನೋ ಮಿಸ್ಟೇಕ್ ಆಯ್ತಲ್ಲ. x2 minus 8 ಸಾರಿ 4 2 8 6 ಅಲ್ವನಪ್ಪ ರಾಜು. ಯಾಕೋ ಇವತ್ತು ಆಕ್ಚುಲಿ ಈ ವಿಡಿಯೋ ಮಾಡ್ತಿರೋದು ಯು ಬಿಲೀವ್ ಮಿ ಆರ್ ನಾಟ್, ವಿಡಿಯೋ ಇವಾಗ ನಮಗೆ 12:29 ಆಗಿದೆ ಮಧ್ಯರಾತ್ರಿ. ಓಕೆನಾ, ಆವಾಗ ವಿಡಿಯೋ ಮಾಡ್ತಾ ಇರೋದು. ನಿದ್ದೆ ಎಳಿತಾ ಐತೆ, ಬಟ್ ಆದ್ರೂ ಕೂಡ ಫಾರ್ ದಿ ಸೇಕ್ ಆಫ್ ಸ್ಟೂಡೆಂಟ್ಸ್, ಸೋ ಮೆನಿ ಸ್ಟೂಡೆಂಟ್ಸ್ ಹ್ಯಾವ್ ಆಸ್ಕ್ಡ್ ದಿಸ್ ಕ್ವಶನ್ ಡಿಸ್ಕಸ್ ಮಾಡಿ ಸರ್ ಅಂತ, ಹಂಗಾಗಿ ಮಾಡ್ತಾ ಇದ್ದೀನಿ. ಸೊ ದ ಆನ್ಸರ್ ವಿಲ್ ಮೈನಸ್ 3 is ಹೊಡೀರಿ, 3 3 is 9, 3 2 is -3/2 is the answer. Okay, sometimes it happens, don't worry. Okay, ಎಲ್ಲ ವಿಡಿಯೋ ಕರೆಕ್ಟ್ ಆಗಿ ವಾಚ್ ಮಾಡಿ ನಿಮ್ಗೆ ಒಂದು ಲಾಜಿಕ್ ಐಡಿಯಾ ಸಿಗುತ್ತೆ. ಸೊ ದಿಸ್ ಇಸ್ ದ ಕ್ವಶನ್ ಆಸ್ಕ್ಡ್ ಇನ್ 2015. The equation of the line passing through 4, -1 and having equal intercepts ಅಂತ ಇದೆ. ನೋಡಿ, ಯಾವತ್ತೇ ಆಗ್ಲಿ ಒಂದು ಶಾರ್ಟ್ ಕಟ್ ನೆನ್ಪಿಟ್ಕೊಳ್ಳಿ ಇದನ್ನ. ಯು ರಿಮೆಂಬರ್ ದಿಸ್. ಓಕೆ, ಇಲ್ಲ ಅಂತಂದ್ರೆ ಬೆಟರ್ ಅಂದ್ರೆ ಹೆಂಗ್ ಮಾಡಿ ಅಂತಂದ್ರೆ ಇದನ್ನ ಇಂಟರ್ಸೆಪ್ಟ್ ಫಾರ್ಮ್ ಏನಿರುತ್ತದೆ ಇಲ್ಲಿ, ಇಂಟರ್ಸೆಪ್ಟ್ ಫಾರ್ಮ್. ನಾನು ಥಿಯರಿನಲ್ಲಿ ಪ್ರೀವಿಯಸ್ ವಿಡಿಯೋ ವಾಚ್ ಮಾಡಿದ್ರೆ ಈ ವಿಡಿಯೋ ಅರ್ಥ ಆಗುತ್ತೆ ಅಷ್ಟೇ. ಇಲ್ಲಿ ಹೇಳಿದೀನಿ ಇಂಟರ್ಸೆಪ್ಟ್ ಫಾರ್ಮ್ ಏನು, x/a ಪ್ಲಸ್ y/b ಇಸ್ ಈಕ್ವಲ್ ಟು 1 ಅಂತ ಹೇಳಿದೀನಿ ಅಲ್ವಾ. ಇಲ್ಲಿ ಈಕ್ವಲ್ ಅಂತ ಅಂದ್ರೆ ಏನಾಗುತ್ತೆ, a ಇಸ್ ಈಕ್ವಲ್ ಟು b. ಓಕೆನಾ, ಯಾಕಿದು ಈಕ್ವಲ್ ಇಂಟರ್ಸೆಪ್ಟ್ಸ್ ಅಂತ ಕೊಟ್ಟಿದ್ದಾನೆ. ಅವಾಗ ಏನಾಗುತ್ತೆ, ಬಿ ಜಾಗದಲ್ಲೂ ಕೂಡ ಏನೇ ಹಾಕೊಳ್ಳಿ, y/a ಇಸ್ ಈಕ್ವಲ್ ಟು 1 ಆಗುತ್ತೆ. LCM ತಗೊಳ್ಳಿ, x ಪ್ಲಸ್ y ಅಪಾನ್ a ಇಸ್ ಈಕ್ವಲ್ ಟು 1 ಆಗುತ್ತೆ. ಸೊ ದಿಸ್ ಇಂಪ್ಲೈಸ್ x ಪ್ಲಸ್ y ಇಸ್ ಈಕ್ವಲ್ ಟು ಕ್ರಾಸ್ ಮಲ್ಟಿಪ್ಲೈ a ಆಗುತ್ತೆ. ನಾವು ಯು ನೀಡ್ ಟು ಫೈಂಡ್ ದಟ್ a ಪಾಯಿಂಟ್. ಸೊ ಆರ್ ಎಲ್ಸ್ ಇದನ್ನ ಈ ಕಡೆ ತಗೊಳ್ಳಿ. ಓಕೆನಾ, ಸೊ ದಿಸ್ ಇಸ್ ದ ಒನ್. or else x plus y minus a is equal to 0. This is the equation. ಓಕೆ, ಈ ತರ ಇರುತ್ತೆ. x plus y ಅಂತ ಎಲ್ಲಿದೆ ಅದೇ ಆನ್ಸರ್. ಎಲ್ಲದರಲ್ಲೂ x plus y ಇದೆ ಮ್ಯಾಟ್ರು. ಓಕೆನಾ, ಡಮಾರ್ ಅಷ್ಟೇ. ಈಗ ಈ ಪಾಯಿಂಟ್ಗೆ ಈ ಲೈನ್ಗೆ ಪಾಯಿಂಟ್ ನ ಪಾಸ್ ಮಾಡಿ. ವಾಟ್ ಇಸ್ ದ ಪಾಯಿಂಟ್ ಹಿಯರ್, 4, -1 ಪಾಯಿಂಟ್ ನ ಪಾಸ್ ಮಾಡಿ a ವ್ಯಾಲ್ಯೂ ಕಂಡು ಮತ್ತೆ ಅಲ್ಲಿಗೆ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. ಅವಾಗ ಏನಾಗುತ್ತೆ, ಸೊ ಇದೇ ನಿಮ್ಮ ಆನ್ಸರ್. a ವ್ಯಾಲ್ಯೂ ಕಂಡು ಹಿಡ್ಬಿಟ್ಟು ಮತ್ತೆ ಇಲ್ಲಿಗೆ ಸಬ್ಸ್ಟಿಟ್ಯೂಟ್ ಮಾಡ್ಬೇಕಷ್ಟೇ. ಏನಾಗುತ್ತೆ ಈಗ, x ಗೆ 4 ಹಾಕೊಳ್ಳಿ, 4 y ಗೆ -1, 4 -1 minus a is equal to 0 ಆಗುತ್ತೆ. 4 - 1 is 3 is equal to -a ಕಡೆ ಹೋದ್ರೆ ಪ್ಲಸ್ a ಆಗುತ್ತೆ. ಅಂದ್ರೆ a ವ್ಯಾಲ್ಯೂ ಏನ್ ಬಂತು, 3 ಬಂತು. therefore ಆನ್ಸರ್ ಏನಾಗುತ್ತೆ ಈಗ, x plus y minus a is what, 3 -3 is equal to 0. Okay, this is the answer, Raju. ಓಕೆ, ಲೈವ್ ಕ್ಲಾಸ್ ಮಾಡಿದ್ರೆ ಚಿಂದಿಯಾಗಿ ಮಾಡ್ಬೋದಿತ್ತು, ಬಟ್ ಲೈವ್ ಕ್ಲಾಸ್ ಇಲ್ಲ. ಬಿಕಾಸ್ ಆಫ್ ದಿ ಟೈಮ್ ಕನ್ಸ್ಟೆಂಟ್, ಐ ವಾಸ್ ಬಿಸಿ ಇನ್ ಸಮ್ ಅದರ್ ವರ್ಕ್ಸ್. ಹಾಗಾಗಿ ಮಾಡ್ತಾ ಇದೀನಿ ಇವಾಗ. ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ಓಕೆನಾ, ಈ ವಿಡಿಯೋ ಇಂದ ಏನಾದ್ರು ನಿಮ್ಗೆ ಯೂಸ್ ಆಗ್ತಿದೆ ಅಂತಂದ್ರೆ ಡೆಫಿನೆಟ್ಲಿ ಕಮೆಂಟ್ ಬಾಕ್ಸ್ ಅಲ್ಲಿ ಒಂದು ಕಮೆಂಟ್ ಮಾಡ್ಬೇಕು. ಸುಮ್ಮನೆ ವಿಡಿಯೋ ನೋಡೋದಲ್ಲ. ಥ್ಯಾಂಕ್ ಯು ಸೋ ಮಚ್ ಸರ್ ಅಂತ ಒಂದು ಹಾಕೊಳ್ಳಿ. ಓಕೆನಾ, ಯೂಸ್ಫುಲ್ ಆಗ್ತಿದೆ ಸರ್ ಅಂತ ಒಂದು ಮೆಸೇಜ್ ಮಾಡಿ. ಓಕೆನಾ, ಥಮ್ಸ್ ಅಪ್ ಅಷ್ಟೇ ನಾನು ಕೇಳೋದು. ಓಕೆನಾ, ನೀವೇನೋದಕ್ಕೆ ದುಡ್ಡು ಕೊಡ್ಬೇಕಾಗಿಲ್ಲ. The equation of the line passing through 5, -2 parallel to the ಅಂತ ಇದೆ. ಸೊ ನಮ್ಗೆ ಗೊತ್ತಿದೆ, ಒಂದು ಲೈನ್ ಕೊಟ್ಟಿದ್ದಾನೆ, 3x plus 2y plus 7 is equal to 0 ಅಂತ ಇದೆ. ಓಕೆ, ಸೊ ಈಗ ಇಲ್ಲಾಂದ್ರೆ ಟ್ರಯಲ್ ಅಂಡ್ ಎರರ್ ಕೂಡ ಮಾಡ್ಬೋದು. ಈ ಪಾಯಿಂಟ್ ನ ಎಲ್ಲಾ ಆಪ್ಷನ್ಸ್ ಅಲ್ಲೂ ಚೆಕ್ ಮಾಡ್ತಾ ಹೋಗಿ ಯಾವ್ದು ಸ್ಯಾಟಿಸ್ಫೈ ಆಗುತ್ತೆ ಅದೇ ಆನ್ಸರ್. ಓಕೆನಾ, ಸಪೋಸ್ ಮೋರ್ ದೆನ್ 1 ಆಪ್ಷನ್ ಸ್ಯಾಟಿಸ್ಫೈ ಆಯ್ತು ಅಂತ ಅಂದ್ರೆ ಅವಾಗ ಇದಾಗುತ್ತೆ. ಮತ್ತೆ ಪ್ಯಾರಲಲ್ಗೆ ಹ್ಯಾವ್ ಗಿವನ್ ಯು ದ ಕಂಡೀಷನ್. ಓಕೆನಾ, ಯಾವುದೇ ಒಂದು ಲೈನ್ಗೆ ಪ್ಯಾರಲಲ್ ಲೈನ್ಗೆ ಏನು ಅಂತ ವಿಡಿಯೋ 2 ನಲ್ಲಿ ಹೇಳಿದೀನಿ, ಕರೆಕ್ಟ್ ನೋಡ್ಕೊಳ್ಳಿ. ಪ್ಯಾರಲಲ್ ಅಂತಂದ್ರೆ ಈ ಪೋರ್ಷನ್ ಏನಿದೆ, ಈ ಪೋರ್ಷನ್ ಫುಲ್ ಕಂಪ್ಲೀಟ್ ಆಗಿ ಹಂಗೆ ಇರುತ್ತೆ. ಈ ವ್ಯಾಲ್ಯೂ ಮಾತ್ರ ಚೇಂಜ್ ಆಗುತ್ತೆ ಪ್ಯಾರಲಲ್ ಇದ್ರೆ. ಅಂದ್ರೆ 3x ಇರುತ್ತೆ, ಪ್ಲಸ್ 2y ಇದೆ, ಪ್ಲಸ್ k ಅಂತ ಬರ್ಕೋಬೇಕು. ಓಕೆನಾ, ಇಸ್ ಈಕ್ವಲ್ ಟು 0. ಈ ತರ ಇರುತ್ತೆ. ಈ ತರ ಇರೋ ಲೈನ್ ಎಲ್ಲಿದೆ ಅಲ್ಲಿ, 3x plus 2y ಅಂತ ಆಪ್ಷನ್ ಏನಲ್ಲಿ ಮಾತ್ರ ಇರೋದು. ಓಕೆನಾ, ಇಷ್ಟು ಮಾಡ್ಬಿಟ್ಟು ಆನ್ಸರ್ ಹೇಳ್ಬೋದು ನಾವು. ಓಕೆನಾ, 3x plus 2y plus k is equal to 0 ಅಂತ. ಸ್ಟಿಲ್ ಯು ನೀಡ್ ಆನ್ಸರ್ ಅಂತ ಅಂದ್ರೆ ನೀವೇನ್ ಮಾಡ್ಬೇಕು, ಈ ಪಾಯಿಂಟ್ ನ ಹಾಕ್ಬೇಕು.
ಪಾಯಿಂಟ್ ನ ಈ ಲೈನ್ ಮುಖಾಂತರ ಪಾಸ್ ಮಾಡ್ಬೇಕು. ಯಾವ ಪಾಯಿಂಟ್ ಇಲ್ಲಿ 5, -2 ಪಾಯಿಂಟ್ ನ ಪಾಸ್ ಮಾಡಿ ಇದಕ್ಕೆ. ಅಂದ್ರೆ 3 ಡೈರೆಕ್ಟ್ ಬರೀತೀನಿ ನಾನು. 3 5 ಏನಾಗುತ್ತೆ 15 ಆಗುತ್ತೆ. -2 y ಜಾಗದಲ್ಲಿ -2 ಹಾಕಿದ್ರೆ -4 ಆಗುತ್ತೆ. ಪ್ಲಸ್ k is equal to 0 ಆಗುತ್ತೆ. 15 - 4 11 ಆಗುತ್ತೆ. 11 plus k is equal to 0 ಆಗುತ್ತೆ. k will be what -11 ಆಗುತ್ತೆ. ಓಕೆನಾ? ಈ ಕೆ ವ್ಯಾಲ್ಯೂ ತಗೊಬಂದು ಮತ್ತೆ ಇಲ್ಲಿಗೆ ಪಾಸ್ ಮಾಡಿದಾಗ ಆನ್ಸರ್, ಫೈನಲ್ ಆನ್ಸರ್ ಏನಾಗುತ್ತೆ ಅವಾಗ 3x plus 2y minus 11 is equal to 0 ಆಗುತ್ತೆ. ಆಪ್ಷನ್ ಏನಲ್ಲಿದೆ ಅದು ನೋಡಿ. ಈ ತರ ಬಾಣದ ಗುರುತುಗಳಿಂದಾನೇ ನಾವು ಆನ್ಸರ್ ಹೇಳ್ತಾ ಇದೀವಿ. ತುಂಬಾ ಲೆಂತಿ ಪ್ರಾಸೆಸ್ ನ ಮಾಡಕ್ ಹೋಗ್ಬಾರ್ದು ಎಕ್ಸಾಮ್ಸ್ ನಲ್ಲಿ. ಓಕೆನಾ? ಸೊ ಇಲ್ಲಿ ನಿಮಗೆ ಗೊತ್ತಾಗ್ತಿದೆ ಈ ಸ್ಟೆಪ್ ನಲ್ಲಿ ನೀವು ಆನ್ಸರ್ ಹೇಳಿದ್ರಿ ಇದನ್ನ ಆಪ್ಷನ್ ಅಂತ, ಇನ್ಯಾವ್ದ್ರಲ್ಲೂ ಕೂಡ ಅದಿಲ್ಲ. ಓಕೆನಾ? ಧನ್ಯವಾದಗಳು. ದ ಸ್ಲೋಪ್ ಆಫ್ ದಿ ಲೈನ್ ಮೇಕಿಂಗ್ ಅನ್ ಆಂಗಲ್ 150 ಡಿಗ್ರಿ ವಿತ್ ಎಕ್ಸ್ ಆಕ್ಸಿಸ್. 150 ಡಿಗ್ರಿ ಅಂತ ಅಂದ್ರೆ ಏನಾಗುತ್ತೆ, ಥೀಟಾ ಇಸ್ ವಾಟ್, ಇದನ್ನ ಟೇಬಲ್ ನೆನ್ಪಿಟ್ಕೊಳ್ಳಿ ಅಂತ ಹೇಳಿದೆ ವಿಡಿಯೋ 1 ವಾಟ್ ಯೋ 1. ಓಕೆನಾ? ಸೊ 150 ಡಿಗ್ರಿ ಅಂತ ಕೇಳಿದಾನೆ. ಸೊ m is equal to what, tan theta. inclination ಕೊಟ್ರ ಅಂತಂದ್ರೆ ಮೇಕ್ ಯೂಸ್ ಆಫ್ ದಿಸ್ ಟು ಫೈಂಡ್ ದಿ ಸ್ಲೋಪ್. ಓಕೆನಾ? ಇಟ್ is tan 150 ಡಿಗ್ರಿ. tan 150 ಡಿಗ್ರಿ ಬಂದ್ಬಿಟ್ಟು ಇಟ್ is ಡೈರೆಕ್ಟ್ಲಿ ದ ಆನ್ಸರ್ is -1/√3. tan 150 ಡಿಗ್ರಿ ಅಲ್ಲಿ ಎಷ್ಟು, -1/√3 ಅಂತ ನಿಮಗೆ ಗೊತ್ತಿರಬೇಕು. ಓಕೆನಾ? ಟ್ರಿಗ್ನೋಮೆಟ್ರಿ ಏನಾದ್ರು ಯೂಸ್ ಮಾಡಿ, ಬಟ್ ಟ್ರಿಗ್ನೋಮೆಟ್ರಿ ಬೇಡ, ಟೇಬಲ್ ಒಂದು ನೆನ್ಪಿಟ್ಕೊಂಡ್ಬಿಡಿ. ಸೊ ನಿಮ್ಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಅರ್ಥಲ್ವಾ? ಟೇಬಲ್ ಡೈರೆಕ್ಟ್ ಆನ್ಸರ್ ಇದು ಅಷ್ಟೇ, ಇದರಲ್ಲಿ ಏನು there is no rocket science here. ಸೊ ದ 2 ಪಾಯಿಂಟ್ ಫಾರ್ಮ್ ಆಫ್ ಎ ಲೈನ್ ಇಸ್ ಗಿವನ್ ಬೈ ವಾಟ್ ಅಂತ ಕೇಳಿದಾನೆ. ಸೊ ನಾನ್ ನಿಮ್ಗೆ 2 ಪಾಯಿಂಟ್ ಫಾರ್ಮ್ ಒಂದು ಈಕ್ವೇಶನ್ ನಿಮ್ಗೆ ನೆನ್ಪಿಟ್ಕೊಳಕ್ ಹೇಳಿರ್ಲಿಲ್ಲ, ಬಟ್ ಇದೆ ಅಂತ ಹೇಳಿದೀನಿ. ಓಕೆನಾ? ನೋಡಿ, ಸ್ಲೋಪ್ ಪಾಯಿಂಟ್ ಫಾರ್ಮುಲಾ ಏನು, ಸ್ಲೋಪ್ ಪಾಯಿಂಟ್ ಗೆ ಫಾರ್ಮುಲಾ ಅಂತ ಹೇಳಿದೀನಿ. ಸ್ಲೋಪ್ ಪಾಯಿಂಟ್ ಅಂತ ಕೊಟ್ರೆ ನಿಮ್ಗೆ ಇದನ್ನ ಹೇಳಿದ್ದೆ ಫಾರ್ಮುಲಾ. ಓಕೆನಾ? ಯಾವುದು, y - y1 is equal to m into x minus x1. ಇದು ಸ್ಲೋಪ್ ಕೊಟ್ರೆ ಪಾಯಿಂಟ್ ಕೊಟ್ರೆ. ಓಕೆನಾ? ಇದನ್ನ ಯೂಸ್ ಮಾಡಿ ಅಂತ ಹೇಳಿದ್ದೆ. ಅಂದ್ರೆ x1 y1 is the point. ಓಕೆ, ಇಷ್ಟು 2 ಪಾಯಿಂಟ್ ಅಲ್ಲಿ ಏನಂತ ಹೇಳಿದ್ದೆ, 2 ಪಾಯಿಂಟ್ ಫಾರ್ಮ್ ಏನಂತ ಹೇಳಿದ್ದೆ ಅಂದ್ರೆ ಸೇಮ್ ಫಾರ್ಮುಲಾನೇ. 2 ಪಾಯಿಂಟ್ ಫಾರ್ಮ್ ಅನ್ನೋದೇನಿದೆ, ಇಟ್ ಇಸ್ ಎ ಸ್ಪೆಷಲ್ ಕೇಸ್ ಆಫ್ ಸ್ಲೋಪ್ ಪಾಯಿಂಟ್. ಚೂರ್ ಚೇಂಜ್ ಇರುತ್ತೆ. ಏನ್ ಚೇಂಜ್ ಇರುತ್ತೆ, y - y1 ಇರುತ್ತೆ. ಈ m ಅಂದ್ರೆ ಏನು, ಸ್ಲೋಪ್ ಅಲ್ವಾ. ಸ್ಲೋಪ್ ಯೂಸಿಂಗ್ 2 ಪಾಯಿಂಟ್ಸ್ ಏನು ಫಾರ್ಮುಲಾ, y2 - y1 ಡಿವೈಡೆಡ್ ಬೈ x2 - x1 ಅಲ್ವಾ. ಹಂಗೆ ಬರ್ಕೊಂಡಿದ್ದೀನಿ, x - x1. ಮೋರ್ ಓವರ್ ಇಫ್ ಯು ಅಬ್ಸರ್ವ್ ದಿ ಆಪ್ಷನ್ಸ್, ಓಕೆನಾ, ಇದಂತೂ ಆಗಿರಕ್ ಚಾನ್ಸ್ ಇಲ್ಲ. ಓಕೆನಾ? ಎ ಅಂತೂ ಅಲ್ಲ, ಯಾಕಂದ್ರೆ ಇಟ್ ಇಸ್ ಎ ಸ್ಲೋಪ್ ಪಾಯಿಂಟ್ ಫಾರ್ಮ್ ಇದೆ. ಈಗ ಎಲ್ಲಾ ಕಡೆ ನಿಮ್ಗೆ y - y1 ಅನ್ನೋ ಆಪ್ಷನ್ ಇರಬೇಕು. ನೋಡಿ, ಈಗ ಇದ್ರಲ್ಲಿ y - y1 ಅಂತ ಇದೆ ತಾನೆ ನಿಮ್ಮ ಆನ್ಸರ್ ನಲ್ಲಿ. ಓಕೆನಾ? ಎಲ್ಲಿ y1 ಎಲ್ಲಿದೆಯಪ್ಪ, ಇದಂತೂ ಆಗಲ್ಲ. y - y1 ಇಲ್ಲಿದೆ. ಇಲ್ಲೆಲ್ಲಾದ್ರೂ ಈ ಸಿ ಆಪ್ಷನ್ ಅಲ್ಲಿ y - y1 ಅಂತ ಎಲ್ಲ ಇದೆಯಾ, ಇದು ಆಗಲ್ಲ. ಇದ್ರಲ್ಲೆಲ್ಲಾದ್ರೂ y - y1 ಅಂತ ಇದೆಯಾ, ಇದು ಇಲ್ಲ. ಎಲ್ಲಿದೆ y - y1 ಅಂತ, ಇಲ್ಲೂ ಇಲ್ಲ. ಡಿನೂ ಆಗಲ್ಲ. ಆಪ್ಷನ್ ಬಿ ಇಸ್ ಕರೆಕ್ಟ್. y - y1 ಅಂತ ಎಲ್ಲಿ ಕಾಣ್ತಾ ಇದೆ ನಿಮ್ಗೆ, ಎಲ್ಲೂ ಕಾಣ್ತಾ ಇಲ್ಲ. ಇದನ್ನ ಇನ್ನೂ ಸಿಂಪ್ಲಿಫೈ ಮಾಡ್ತೀನಿ ಅಂತ ಅಂದ್ರೆ ನೀವ್ ಹೆಂಗ್ ಮಾಡ್ಬೋದು, ಈಗ y - y1 ಡಿವೈಡ್ ಬೈ, ನೋಡಿ ಈಗ ಈ x - x1 ಈ ಕಡೆ ತಗೊಂಡಿದ್ದಾನೆ ಅಷ್ಟೇ. y - y1 ಇದೆಯಲ್ಲ, ಇದನ್ನ ಹಂಗೆ ಬರ್ಕೊಂಡಿದ್ದಾನೆ. ಡಿವೈಡ್ ಬೈ ಈ x - x1 ಇದೆಯಲ್ಲ, ಇದನ್ನ ಕೆಳಗಡೆ ತಗೊಂಡಿದ್ದಾನೆ. x - x1 is equal to what, y2 - y1 ಡಿವೈಡೆಡ್ ಬೈ x2 - x1 ಆಗುತ್ತೆ. ಇದೇ ಫಾರ್ಮುಲಾ. ಆಪ್ಷನ್ ಬಿ is correct. The equation of the line perpendicular to the line passing through the point. ಲೈನ್ ನ ಪಾಸ್ ಮಾಡಂಗಿದ್ರೆ ಪಾಸ್ ಮಾಡಿ, ಎಲ್ಲಾ ಆಪ್ಷನ್ಗೂ ಚೆಕ್ ಮಾಡಿ. ಅದಕ್ಕಿಂತ ಬೆಸ್ಟ್ ಮೆಥಡ್ ಏನಂತ ಹೇಳ್ಕೊಡಿದೀನಿ, ಕೊಟ್ಟಿರೋ ಲೈನ್ ಬರ್ಕೊಳ್ಳಿ. ಎಷ್ಟು ಕ್ವಶನ್ಸ್ ಇದೆ ಇದ್ರ ಮೇಲೆ. ಓಕೆನಾ? ಇದು ಮೆಥಡ್ ನ ಫಾಲೋ ಮಾಡ್ಲೇಬೇಕು ಪ್ರತಿಯೊಬ್ಬರು. ಏನಂತ ಹೇಳಿದೀನಿ, ಪರ್ಪೆಂಡಿಕ್ಯುಲರ್. ಸೊ ಈ ಲೈನ್ಗೆ ಒಂದು ಪರ್ಪೆಂಡಿಕ್ಯುಲರ್ ಲೈನ್ ಹೆಂಗಿರುತ್ತೆ, ಇವೆರಡನ್ನ ಏನ್ ಮಾಡ್ಬೇಕು, ಎಕ್ಸ್ಚೇಂಜ್ ಮಾಡ್ಬೇಕು. ಇದು 5x ಆಗುತ್ತೆ, ಈ ಕಡೆ ಏನಾಗುತ್ತೆ 2y ಆಗುತ್ತೆ. ಮಧ್ಯದಲ್ಲಿ ಪ್ಲಸ್ ಇತ್ತು ಅಂತಾರೆ ಮೈನಸ್ ಮಾಡಿ, ಪ್ಲಸ್ k is equal to 0 ಬರುತ್ತೆ. ಕ್ಲಿಯರ್ ಆಯ್ತಲ್ವಾ? ಈಗ ಏನ್ ಮಾಡಿ ಅಂತ ಅಂದ್ರೆ, ಈಗ ಈ ಲೈನ್ಗೆ ಪಾಯಿಂಟ್ ನ ಪಾಸ್ ಮಾಡಿ, ವಿಚ್ ಇಸ್ ದ ಪಾಯಿಂಟ್ ಹಿಯರ್ -1, 2. ಯಾಕೆ ಪಾಯಿಂಟ್ ನ ಪಾಸ್ ಮಾಡ್ಬೇಕು, ಈ ಅನ್ನೋನ್ ಕ್ವಾಂಟಿಟಿ k ಇದೆಯಲ್ಲ, ಈ k ನ ಕಂಡುಹಿಡಿಯೋದಕ್ಕೋಸ್ಕರ ಪಾಸ್ ಮಾಡಿ. -1 ಅಂದ್ರೆ ಏನಾಗುತ್ತೆ, -5 ಆಗುತ್ತೆ. -4 ಅದೇ, ಪ್ಲಸ್ k is equal to
0 ಆಗ್ತದೆ. ಸೊ therefore k will be -4 -9 ಆಗುತ್ತೆ. ಈ ಕಡೆ ಬಂದ್ರೆ +9 ಆಗುತ್ತೆ. ಸೊ k will be +4 ಸಾರಿ 9. ಆ k ವ್ಯಾಲ್ಯೂ ತಗೊಬಂದು ಇಲ್ಲಿ ಹಾಕು. ಓಕೆನಾ, ಅವಾಗ ಏನಾಗುತ್ತೆ therefore 5x minus 2y plus 9 is equal to 0. This is the answer. 5x minus 2y plus 9 is equal to 0 ಅನ್ನೋದು ಆಪ್ಷನ್ ಸಿ ನಲ್ಲಿದೆ. ABC ಆಪ್ಷನ್ ಎಲ್ಲಾನು ಚೆಕ್ ಮಾಡ್ಕೊಂಡು ಪಾಯಿಂಟ್ ನ ಪಾಸ್ ಮಾಡಿದ್ರು ಕೂಡ ಆನ್ಸರ್ ಬರುತ್ತೆ. ಓಕೆನಾ, ಯು ಕ್ಯಾನ್ ಆಲ್ಸೋ ಚೆಕ್ ಬೈ ದಟ್ ಮೆಥಡ್. The equation of the line whose intercept are 2 and 3 and 5 on the axis are given by. ಇದಕ್ಕೆ ಶಾರ್ಟ್ ಕಟ್ ಹೇಳಿದ್ದೀನಿ ನಾನು. ಓಕೆನಾ, ವಾಟ್ ಈಸ್ ದ ಶಾರ್ಟ್ ಕಟ್ ಅಂತ ಹೇಳಿದೀನಿ. ಸೊ ಎಕ್ಸ್ ಇಂಟರ್ಸೆಪ್ಟ್ ಏನ್ ಕೊಟ್ಟಿದ್ದಾನೆ, ಎಕ್ಸ್ ಇಂಟರ್ಸೆಪ್ಟ್ ಬಂದ್ಬಿಟ್ಟು 3 ಕೊಟ್ಟಿದ್ದಾನೆ. ವೈ ಇಂಟರ್ಸೆಪ್ಟ್ ಬಂದ್ಬಿಟ್ಟು ಏನ್ ಕೊಟ್ಟಿದ್ದಾನೆ, 5 ಅಂತ ಕೊಟ್ಟಿದ್ದಾನೆ. ಡೈರೆಕ್ಟ್ ಆಗಿ ಏನು ಫಾರ್ಮುಲಾ ಯೂಸ್ ಮಾಡ್ಕೊಂಡು ಮಾಡಿ ತೊಂದರೆ ಇಲ್ಲ, ಬಟ್ ಡೈರೆಕ್ಟ್ ಆಗಿ ಅಂತ ಹೇಳಿದೀನಿ. ಇಲ್ಲಿ ಎಕ್ಸ್ ಇಂಟರ್ಸೆಪ್ಟ್ ವೈ ಇಂಟರ್ಸೆಪ್ಟ್ ಏನಿದೆ ಅದನ್ನ ಬರ್ಕೊಂಡ್ಬಿಟ್ಟು ಅದ್ರ ಜೊತೆಗೆ ಎಕ್ಸ್ ಮಾಡಿ ಪ್ಲಸ್ ಹಾಕೊಳ್ಳಿ. ಸೊ ಎಕ್ಸ್ ಇಂಟರ್ಸೆಪ್ಟ್ ಬರ್ಕೊಳ್ಳಿ, ಅದ್ರ ಜೊತೆಗೆ ವೈ ಮಲ್ಟಿಪ್ಲೈ ಮಾಡಿ ಮೈನಸ್ ಹಾಕೊಂಡ್ಬಿಟ್ಟು ಇವೆರಡನ್ನೂ ಮಲ್ಟಿಪ್ಲೈ ಮಾಡಿ 5 3 ಏನಾಗುತ್ತೆ 15 ಆಗುತ್ತೆ. ಇಸ್ ಈಕ್ವಲ್ ಟು 0. 5x plus 3y minus 15 is equal to 0. minus 15 ಈ ಕಡೆ ತಗೊಂಡವ್ರೆ ಏನಾಗುತ್ತೆ +15 ಆಗುತ್ತೆ. ಓಕೆನಾ, 5x plus 3y is equal to +15. Option B is correct. So which is the formal method? Formal method ಏನಾಗುತ್ತೆ, x by a ಅಂದ್ರೆ ಏನು 3, y by b is what 5. ಸೊ ಏನಾಗುತ್ತೆ LCM ತಗೊಳ್ಳಿ, 5x plus 3y is equal to 1 ಅಲ್ವಾ. ಸೊ ಡಿವೈಡ್ ಬೈ 5 3 ಎಷ್ಟಾಗುತ್ತೆ 15 is equal to 1 ಆಗುತ್ತೆ. ಸೊ 5x plus 3y is equal to 15 ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ 15 ಆಗುತ್ತೆ. ಹಿಂಗೆ ಆಗುತ್ತೆ. ಓಕೆನಾ, ಆಪ್ಷನ್ ಬಿ ಆಗುತ್ತೆ. The equation of a straight line passing through the point -6, ಕೊಟ್ಟಿದ್ದಾನೆ. passing through the point parallel to the line joining the points. ಓಕೆನಾ, ವೆರಿ ಗುಡ್. ಪಾಸಿಂಗ್ ಥ್ರೂ ದ ಪಾಯಿಂಟ್ ಅಂತ ಕೊಟ್ಟಿದ್ದಾನೆ ಅಂತಂದ್ರೆ ನೋಡಿ, ಇಲ್ಲಿ ಈಕ್ವೇಶನ್ ಕೊಟ್ಟಿದ್ರೆ ಅವಾಗ ಶಾರ್ಟ್ ಕಟ್ ಹೇಳಿದ್ಮೇಲೆ ಹಂಗ್ ಮಾಡ್ತಿದ್ರಿ. ಬಟ್ ಇಲ್ಲಿ ಈಕ್ವೇಶನ್ ಕೊಟ್ಟಿಲ್ಲ, ಯು ಹ್ಯಾವ್ ಟು ಫೈಂಡ್ ದ ಈಕ್ವೇಶನ್. ಇಟ್ ಈಸ್ ಲಿಟಲ್ ಬಿಟ್ ಡಿಫಿಕಲ್ಟ್ ಜಾಬ್ ಅಲ್ವಾ. ಅವಾಗ ಆಪ್ಷನ್ ವೈಸ್ ಚೆಕ್ ಮಾಡ್ತಾ ಹೋಗಿ. ಆಪ್ಷನ್ ಎ ಚೆಕ್ ಮಾಡಿ, ಪಾಯಿಂಟ್ ನ ಪಾಸ್ ಮಾಡಿ. ಓಕೆನಾ, ಸೊ -6, 7 ಇದೆ, ಆ ಪಾಯಿಂಟ್ ನ ಇದಕ್ಕೆ ಪಾಸ್ ಮಾಡಿ. ಏನಾಗುತ್ತೆ ಅವಾಗ -6 ಹಾಕೋದು ಎಷ್ಟಾಗುತ್ತೆ -24 24 ಪ್ಲಸ್ 7 ಪ್ಲಸ್ 31 is equal to 0 ಬರುತ್ತಾ. 31 plus 7 38, 38 minus 24 0 ಬರಲ್ಲ. ಆಪ್ಷನ್ ಎ ಅಂತೂ ಆಗಲ್ಲ, ಡಿಸ್ಕಾರ್ಡ್ ಆಯ್ತು. ಆಪ್ಷನ್ ಬಿ ಚೆಕ್ ಮಾಡು. ಎಕ್ಸ್ ಅಂದ್ರೆ ಏನು -6 ಪ್ಲಸ್ 4y 7 4 28 ಆಗುತ್ತೆ. 28 -1 is equal to 0 ಬರುತ್ತಾ, ಇದು ಕೂಡ ಬರಲ್ಲ. ಸೊ ಸಿ ಬರುತ್ತಾ ಚೆಕ್ ಮಾಡು. ಎಕ್ಸ್ ಗೆ -6 ಹಾಕಿ, ಎಕ್ಸ್ ಗೆ -6 ಹಾಕಿದೆ, ಮೈನಸ್ 7 4 28 -28 ಪ್ಲಸ್ 1 is equal to 0 ಬಂತದ, ಇದು ಕೂಡ ಬರಲ್ಲ. 3 ಆಗಿಲ್ಲ ಅಂತಂದ್ರೆ ಆಪ್ಷನ್ ಡಿ ನೇ ಕರೆಕ್ಟ್ ಆಗಿರುತ್ತೆ. ಓಕೆನಾ, ಸೊ ಅದೇನೋ ಹೇಳ್ತಾರಲ್ಲ, ಯಾರು ಇಲ್ಲ ಅಂತಂದ್ರೆ ಊರಿಗೆ ಅವನೇ ದಾಸಪ್ಪ ಅನ್ನೋ ತರ ಆ ಲೆಕ್ಕಾಚಾರದಲ್ಲಿ ಹೇಳ್ಬೋದು ಅಷ್ಟೇ. ಸೊ ಬೇಕಾದ್ರೆ ಚೆಕ್ ಮಾಡಿ. 4 4 ಎಷ್ಟಪ್ಪ, ಸಾರಿ -6 ಅಲ್ವಾ ಹಾಕ್ಬೇಕಾರದು. 4 24 ಅಂದ್ರೆ -24 and then plus 7 plus 17 is equal to 0 ಬರುತ್ತಾ, ಆಬ್ವಿಯಸ್ಲಿ ಬರುತ್ತೆ. ಯಾಕಂದ್ರೆ -24 ಇದನ್ನ ಮಾಡಿದ್ರೆ ಮತ್ತೆ ನಿಮ್ಗೆ +24 is equal to 0 ಬರುತ್ತೆ. 0 is equal to 0 ಬರುತ್ತೆ. ಸೊ ಆಪ್ಷನ್ ಡಿ is correct. ನೆಕ್ಸ್ಟ್ ಇದಕ್ಕೆ ಆನ್ಸರ್ ನೋಡ್ತಾ ಹೋಗೋಣ. The equation of the line passing through a point 1, -3 and having the slope 1/2 is. ಓಕೆನಾ, ಪಾಸಿಂಗ್ ನೋಡಿ ಎಷ್ಟು ಕ್ವಶನ್ ಅಲ್ಲಿ ಪಾಸಿಂಗ್ ಥ್ರೂ ದ ಪಾಯಿಂಟ್ ಅಂತ ಎಲ್ಲಾನ ಕೊಟ್ಟ ಅಂದ್ರೆ ಜಸ್ಟ್ ಪಾಯಿಂಟ್ ನ ಪಾಸ್ ಮಾಡಿ. ಪಾಯಿಂಟ್ ನ ಕೊಟ್ಟಿರೋ ಆಪ್ಷನ್ಸ್ಗಳ ಜೊತೆ ನೀವು ಏನ್ ಮಾಡ್ಬೇಕು, ಪಾಸ್ ಮಾಡ್ಬೇಕು. ಯಾವ್ದಾಗುತ್ತೋ ಅದೇ. ಹ್ಯಾವಿಂಗ್ ದ ಸ್ಲೋಪ್ 1/2 ಅಂತ ಇದೆ. ಸ್ಲೋಪ್ ಪಾಯಿಂಟ್ ಫಾರ್ಮ್ ಯೂಸ್ ಮಾಡಿದ್ರೆ ಬರುತ್ತೆ ಆನ್ಸರು, ಬರಲ್ಲ ಅಂತ ಅಲ್ಲ. ಸ್ಲೋಪ್ ಏನ್ ಕೊಟ್ಟಿದ್ದಾನೆ, ವಾಟ್ ಈಸ್ ಗಿವನ್, m is equal to 1/2. So x1, y1 is also given. It is what
1, -3 ಅಷ್ಟೊಂದೆಲ್ಲ ಬೇಡ. ಡೈರೆಕ್ಟ್ ಪಾಯಿಂಟ್ ಇಲ್ಲಾಂದ್ರೆ ಯು ಕ್ಯಾನ್ ಫೈಂಡ್ ದ ಸ್ಲೋಪ್. ಬೇಸಿಕಲಿ ಸ್ಲೋಪ್ ಕಂಡು ಹಿಡಿದ್ರು ನಿಮಗೆ 1/2 ಬರ್ಬೇಕು ಆನ್ಸರ್ ಆ ತರ ನೋಡ್ಕೊಂಡು. ಇಲ್ಲಾಂದ್ರೆ ಬೆಟರ್ ಟು ಪಾಸ್ ದ ಪಾಯಿಂಟ್ಸ್. ಓಕೆನಾ? ಇಲ್ಲಾಂದ್ರೆ ಸ್ಲೋಪ್ ಫಾರ್ಮಲ್ ಮೆಥಡ್ ಮಾಡ್ತೀನಿ, ಆಮೇಲೆ ನೀವು ಈ ಪಾಸಿಂಗ್ ಥ್ರೂ ದ ಪಾಯಿಂಟ್ ನ ನೀವು ಚೆಕ್ ಮಾಡಿ. ಓಕೆನಾ? ನೀವು ಚೆಕ್ ಮಾಡಿ ಒಂದು ಕಮೆಂಟ್ ಬಾಕ್ಸ್ ಅಲ್ಲಿ ಒಂದು ಕಮೆಂಟ್ ಮಾಡಿ, ಮಾಡಿದೆ ಸರ್ ನಾನು ಹಂಗೆ ಅಂತ. ಓಕೆನಾ? ಸ್ಲೋಪ್ ಪಾಯಿಂಟ್ ಫಾರ್ಮ್ ಯೂಸ್ ಮಾಡ್ತೀನಿ ನಾನು ಇಲ್ಲಿ. ಸೊ ವಾಟ್ ಇಸ್ ದ ಫಾರ್ಮುಲಾ? y minus y1. y minus y1 is what? y1 is -3 ಇದೆ, ಸೊ ಅದನ್ನ +3 ಆಗುತ್ತೆ, is equal to m ಅಂದ್ರೆ ಏನು? ಇಟ್ ಈಸ್ 1/2 ಇಂಟು x ಮೈನಸ್ x1. x1 is 1. ನೋಡಿ, ಇದು m ಅಂತ ಏನಿದೆ, ಇದೇನಾದ್ರೂ ನಿಮಗೆ ಫ್ರಾಕ್ಷನ್ ಬಂತು ಅಂತ ಅಂದ್ರೆ ಡಿನಾಮಿನೇಟರ್ ಏನಿದೆ ಅದನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡಬೇಕು. ಅವಾಗ ಏನಾಗುತ್ತೆ? 2y + 6 is equal to x - 1 ಆಗುತ್ತೆ. x ಪಾಸಿಟಿವ್ ಇರೋದ್ರಿಂದ x ಹಾಕೊಳ್ಳಿ ಎಲ್ಲೇ ಇರುತ್ತೆ, +2y ಕಡೆ ಹೋದ್ರೆ -2y ಆಗುತ್ತೆ, +6 ಈ ಕಡೆ ಬಂದ್ರೆ -6 ಆಗುತ್ತೆ. ಟೋಟಲ್ -7 is equal to 0 ಬರುತ್ತೆ. x - 2y - 7 a ಆಗುತ್ತೆ. ಓಕೆ, the equation of the line passing through the point and parallel to the line. ಪ್ಯಾರಲಲ್ ಅಂತ ಬಂತು ಅಂದ್ರೆ ರಾಜು, ಹೇಳಿದೀನಿ ನಾನು ಏನಂತ ಹೇಳಿದೀನಿ, ವಾಟ್ ಇಸ್ ದ ಗಿವನ್? ನಾನು ಮೆಥಡ್ ಮಾತಾದ್ನಲ್ಲ, ಅದೇ ಮೆಥಡ್ ಫಾಲೋ ಮಾಡಿ. 5x + 3y + 5 is equal to 0 ಅಂತ ಕೊಟ್ಟಿದ್ದಾನೆ. ಸೊ ಎಂತ ಲೈನ್ ಬರಿಬೇಕೀಗ ಇದಕ್ಕೆ? ಪ್ಯಾರಲಲ್ ಲೈನು. ಪ್ಯಾರಲಲ್ ಅಂತ ಕೊಟ್ಟಿರೋದ್ರಿಂದ ಪ್ಯಾರಲಲ್ ಲೈನ್ ಬರೀಬೇಕು. ಪ್ಯಾರಲಲ್ ಲೈನ್ ಹೆಂಗಿರುತ್ತೆ ನೋಡಿ? ಪ್ಯಾರಲಲ್ ಲೈನ್ ಯಾವತ್ತೂ ಕೂಡ ಅದಂಗೆ ಇರುತ್ತಲ್ವಾ? 5x + 3y ಪ್ಲಸ್ ಏನಿರುತ್ತೆ? k is equal to 0 ಇರುತ್ತೆ. ಈಗ k ಕಂಡುಹಿಡಿಬೇಕಂದ್ರೆ ಹೌ ಟು ಫೈಂಡ್ k? ಯು ಜಸ್ಟ್ ಪಾಸ್ ದ ಪಾಯಿಂಟ್. ವಾಟ್ ಇಸ್ ದ ಪಾಯಿಂಟ್? -2, 3. -2, 3 ನ ಇದಕ್ಕೆ ಪಾಸ್ ಮಾಡಿ. ಅವಾಗ ಏನಾಗುತ್ತೆ? -2 ಹಾಕಿದ್ರೆ ಏನಾಗುತ್ತೆ? -10 + 6 + k is equal to 0. ಸೊ k will be what? -4 ಆಗುತ್ತೆ. ಈ ಕಡೆ ಬಂದ್ರೆ +4 ಆಯ್ತದೆ. k ವ್ಯಾಲ್ಯೂ ಬಂತು. k ವ್ಯಾಲ್ಯೂನ ತಗೋದು ಮತ್ತೆ ಇಲ್ಲ ಹಾಕಿದ್ರೆ ಅದೇ ಆನ್ಸರ್ ಆಗುತ್ತೆ. ವಾಟ್ ಇಸ್ ದ ಆನ್ಸರ್? 5x + 3y + 4 is equal to 0. This is the answer. Oh my god, somewhere we made a mistake. -2, 5x + 3y ಬರಬೇಕು. 5x + 3y ಎಲ್ಲ ಕಡೆನೇ ಇದೆ. ವಾಕೆ ಎಲ್ಲಿ ಹೋಗಿ ಆಡಿಸ್ಕೊಂಡಿದ್ಯಪ್ಪ ರಾಜು? 5x + 3y -2, 3 ಹಾಕಿದ್ರೆ ಕರೆಕ್ಟಾಗಿ ಮಾಡಿದ್ದೀನಿ. -2 ಹಾಕಿದ್ರೆ -10. ನೋಡಿ ನಾನು ಎಂತ ಮಿಸ್ಟೇಕ್. ಮಿಡ್ ನೈಟ್ ಅಲ್ಲಿ ವಿಡಿಯೋ ಮಾಡಬಾರ್ದು ಅನ್ನೋದು, ಕ್ಲಾಸ್ ವಿಡಿಯೋ ಮಾಡಬಾರ್ದು ಅನ್ನೋದು. ಇದಕ್ಕೆ 3 3s ಏನಾಗುತ್ತೆ ರಾಜು? 9 ಆಗುತ್ತಲ್ವೇನೋ? ಇದು 9 + 9 ಆಗುತ್ತೆ. ಇದು -10 + 9 ಬಂದು -1 ಆಗುತ್ತೆ. ಇದು ಬಂದ್ಬಿಟ್ಟು ಏನಾಗುತ್ತೆ? -1 ಮಾಡಿ ಇದು ಕೆ ವ್ಯಾಲ್ಯೂ ಬಂದ್ಬಿಟ್ಟು +1 ಆಯ್ತದೆ. +1 ಆದ್ರೆ ಇದು ಕೂಡ ಏನಾಗುತ್ತೆ? 4 ಆಗಲ್ಲ. ಇದೇನಾಗಿದೆ? +1 ಆಯ್ತದೆ. 5x + 3y + 1 is equal to 0. ಆಪ್ಷನ್ ಬಿ ಕರೆಕ್ಟ್. ನೀವೇನ್ ಮಾಡಿ, ಇನ್ನೊಂದ್ಸಲ ಚೆಕ್ ಮಾಡಿ. ಈ ಪಾಯಿಂಟ್ ನ ಎಲ್ಲಾ ಆಪ್ಷನ್ಗೂ ಚೆಕ್ ಮಾಡಿ, ಯಾವ್ದಾಗುತ್ತೆ ಯಾವ್ದಾಗಲ್ಲ ಅಂತ ಚೆಕ್ ಮಾಡ್ತಾ ಹೋಗಿ. ಓಕೆನಾ? ಆ ಆಪ್ಷನ್ ಮೆಥಡ್ ಅಲ್ಲಿ ನೀವು ಚೆಕ್ ಮಾಡಿ, ನೀವು ಮಾಡಿ ಮನೇಲಿ. ದ ಸ್ಲೋಪ್ ಅಂಡ್ y ಇಂಟರ್ಸೆಪ್ಟ್ ಆಫ್ ದಿ ಲೈನ್. ಓಕೆನಾ? ಫಾರ್ಮುಲಾ ಕೊಟ್ಬಿಟ್ಟಿದ್ದೀನಿ ನಾನು. ಸೊ 6x - 4y + 3 is equal to 0. ಸ್ಲೋಪ್ಗೆ ಫಾರ್ಮುಲಾ ಏನಪ್ಪಾ? ಸ್ಲೋಪ್ಗೆ ಫಾರ್ಮುಲಾ ಬಂದ್ಬಿಟ್ಟು -a/b ಆಗುತ್ತೆ. ನೆಕ್ಸ್ಟ್ ಇನ್ನೊಂದು x y ಇರೋದು y ಇಂಟರ್ಸೆಪ್ಟ್. y ಇಂಟರ್ಸೆಪ್ಟ್ಗೆ ಫಾರ್ಮುಲಾ ಏನಪ್ಪ ರಾಜು? y ಇಂಟರ್ಸೆಪ್ಟ್ಗೆ ಫಾರ್ಮುಲಾ ಬಂದ್ಬಿಟ್ಟು -c/b ಆಯ್ತದೆ. ಓಕೆ, ಇಲ್ಲಿ a b c ಬರ್ಕೊಳ್ಳಿ. ವಾಟ್ ಈಸ್ ಯುವರ್ a? a is equal to 6, b is equal to -4, c is equal to 3 ಆಯ್ತದೆ. ಸೊ b is equal to -a. a ಅಂದ್ರೆ 6/b, b ಅಂದ್ರೆ -1 ಕ್ಯಾನ್ಸಲ್ ಆಗುತ್ತೆ. 3s ಆಗುತ್ತೆ, 2s ಆಗುತ್ತೆ. 3, 2 ಎಲ್ಲಿದೆ ನೋಡಿ? ಆಪ್ಷನ್ ಸಿ ಡಿಸ್ಕಾರ್ಡ್ ಆಯ್ತು, ಆಪ್ಷನ್ ಬಿ ಡಿಸ್ಕಾರ್ಡ್ ಆಯ್ತು. 3/2 ಇರಬೇಕು. ಇಂಟರ್ಸೆಪ್ಟ್ -c/b -c. c is what? 3/b. b is what? 4. -4 -1 ಕ್ಯಾನ್ಸಲ್ ಆಗುತ್ತೆ. 3/4 ಆಗುತ್ತೆ. ಆಪ್ಷನ್ ಎ is ಕರೆಕ್ಟ್. ಫಾರ್ಮುಲಾ ಬೈ ಮಾಡಬೇಕು. ದ ಇಕ್ವೇಶನ್ ಆಫ್ ದಿ ಲೈನ್ ಜಾಯಿನಿಂಗ್ ದ ಪಾಯಿಂಟ್ಸ್ 1, 3 and 2, -4. Equation of the line joining the 2 points. ಓಕೆನಾ? ನೋಡಿ, ಇನ್ನೊಂದು ಇದು ಅಷ್ಟೇ, ಇದು ಕೂಡ ಅಷ್ಟೇ ಟ್ರೈ ಅಂಡ್ ಚೆಕ್ ಮಾಡ್ಬೋದು.
ಈಕ್ವೇಶನ್ ಆಫ್ ಜಾಯ್ನಿಂಗ್ ದ ಪಾಯಿಂಟ್ಸ್ ಅಂತಂದ್ರೆ ಪಾಸಿಂಗ್ ಥ್ರೂ ದ ಪಾಯಿಂಟ್ಸ್. ಈ ಎರಡು ಪಾಯಿಂಟ್ ನ ಪಾಸ್ ಮಾಡ್ತಾ ಹೋಗಿ. ಸೊ ಲೆಟ್ ಅಸ್ ಚೆಕ್ ವಿತ್ ಆಪ್ಷನ್ ಎ. ಈ 1, 3 ನ ಪಾಸ್ ಮಾಡಿ ಆಗುತ್ತಾ ನೋಡಿ. 7 1 7. ಈಗ ನಾನು 1, 3 ಪಾಯಿಂಟ್ ನ 4 ಆಪ್ಷನ್ಗೂ ಚೆಕ್ ಮಾಡ್ತಾ ಇದ್ದೀನಿ. ಸೊ ಏನಾಗುತ್ತೆ, 7 1 7, 7 -3 -10 ಇಸ್ ಈಕ್ವಲ್ ಟು 0 ಬರುತ್ತಾ? ಬರಲ್ಲ, 0 ಬರಲ್ಲ. ಹಾಗಾಗಿ ಆಪ್ಷನ್ ಎ ಆಗಲ್ಲ. ಸೊ ನಾವು ಚೆಕ್ ವಿತ್ ಆಪ್ಷನ್ ಬಿ. ಆಪ್ಷನ್ ಬಿ ನೋಡು, 7 1 7 ಆಗುತ್ತೆ, +3 -10 ಇಸ್ ಈಕ್ವಲ್ ಟು 0. ಎಸ್, ಇದು ಬಂತು. ಬಂದ ತಕ್ಷಣ ಇದೇ ಆನ್ಸರ್ ಅಂತ ಹೇಳಕ್ಕಾಗಲ್ಲ, ಈಗಲೇ ಹೇಳ್ಬಿಟ್ಟಿದ್ದೀನಿ. ಓಕೆನಾ? ಯು ಚೆಕ್ ವಿತ್ ಆಪ್ಷನ್ ಸಿ. ಆಪ್ಷನ್ ಸಿ ಮತ್ತೆ ಆಪ್ಷನ್ ಡಿ ಎರಡೂ ಡಿಸ್ಕಾರ್ಡ್ ಆದರೆ ಅವಾಗ ಬಿ ಅಂತ ಟಿಕ್ ಮಾಡ್ತೀವಿ. ಸ್ಯಾಟಿಸ್ಫೈ ಆದ ತಕ್ಷಣ ಅದೇ ಅಂತ ಹೇಳಕ್ಕಾಗಲ್ಲ ರಾಜು. ಓಕೆನಾ? ಇಲ್ಲಾಂದ್ರೆ ಇದನ್ನು ಚೆಕ್ ಮಾಡಿ ಹೇಳ್ತೀನಿ. ಈಗ ಇದಾಗುತ್ತೆ, ಸಿ 1 ಆಗುತ್ತೆ, +7 3 21 +10 ಇಸ್ ಈಕ್ವಲ್ ಟು 0 ಬರುತ್ತಾ? ಬರಲ್ಲ. ಸೊ ಆಪ್ಷನ್ ಡಿ ಚೆಕ್ ಮಾಡಿ. ಎಕ್ಸ್ ಅಂದ್ರೆ 1 -7 3 21 -10 ಇಸ್ ಈಕ್ವಲ್ ಟು 0. 0 ಬರುತ್ತಾ? ಬರಲ್ಲ. ಸೊ ಹಂಗಾಗಿ ಆಪ್ಷನ್ ಬಿ ಇಸ್ ಕರೆಕ್ಟ್. ಆಪ್ಷನ್ ಬಿ ನೇ ಕರೆಕ್ಟ್ ಆಗುತ್ತೆ. ಸೊ ಸಿನೂ ಬರಲ್ಲ, ಡಿನೂ ಬರಲ್ಲ. ನೋಡಿ, ಒಂದೇ ಪಾಯಿಂಟ್ ಇಂದು 1, 3 ಒಂದೇ ಒಂದು ಪಾಯಿಂಟ್ ಅಂತ ತಗೊಂಡು ಇಲ್ಲಿ ಹಾಕೊಂಡೆ. ಈಗ ಪ್ರೊಸೀಜರ್ ಮಾಡ್ತೀನಿ ಅಂತಂದ್ರೆ 2 ಪಾಯಿಂಟ್ ಫಾರ್ಮ್ ಯೂಸ್ ಮಾಡ್ಕೊಂಡು ಮಾಡ್ಬೇಕು. ಇಟ್ ಇಸ್ ಅ ಲೆಂತಿ ಪ್ರಾಸೆಸ್. ಅರ್ಥ ಆಗ್ತಿದ್ಯಲ್ವಾ? ಈ ಈಸಿ ಮೆಥಡ್ಗಳನ್ನ ನೀವು ಫಾಲೋ ಮಾಡ್ಕೋಬೇಕಾಗುತ್ತೆ DCT ಎಕ್ಸಾಮ್ಸ್ ನಲ್ಲಿ ಆಲ್ವೇಸ್. ದ ಇಕ್ವೇಶನ್ ಆಫ್ ಎ ಸ್ಟ್ರೈಟ್ ಲೈನ್ ಪಾಸಿಂಗ್ ಥ್ರೂ ದ ಪಾಯಿಂಟ್. ಪಾಸಿಂಗ್ ಥ್ರೂ ದ ಪಾಯಿಂಟ್ ಅಂತ ಕೊಟ್ಟ ಅಂದ್ರೆ ತಗೊಂಡ್ಬಿಟ್ಟು ಪಾಯಿಂಟ್ ಹಾಕ್ಬಿಡು ಅಷ್ಟೇ. ಸೊ ಹ್ಯಾವಿಂಗ್ ಸ್ಲೋಪ್ 2 ಅಂತ ಸ್ಲೋಪ್ ಪಾಯಿಂಟ್ ಫಾರ್ಮ್ ಹಾಕೊಳ್ಳಿ. ಸ್ಲೋಪ್ ಪಾಯಿಂಟ್ ಫಾರ್ಮ್ ಹಾಕೊಳ್ಳಿ. ನಾನು ಇವಾಗ ಆಪ್ಷನ್ ವೈಸ್ ಹೋಗ್ತೀನಿ. ಆಪ್ಷನ್ ವೈಸ್ ಏನಾದ್ರು 1, 3 ಹಾಕೊಳ್ಳಿ. ಇದು ಎ ಆಪ್ಷನ್ ಹಾಕೊಳ್ಳಿ. 1, 3 ಪಾಯಿಂಟ್ ಪಾಸ್ ಮಾಡಿ. ಅಂದ್ರೆ 2 × 1 2 ಆಗುತ್ತೆ, -3 +5 ಇಸ್ ಈಕ್ವಲ್ ಟು 0 ಬರುತ್ತಾ? ಬರೋದಿಲ್ಲ. ಓಕೆನಾ? ಹಂಗಾಗಿ ಆಪ್ಷನ್ ಎ ಅಂತೂ ಅಲ್ಲ. ಸೊ ಆಪ್ಷನ್ ಬಿ ಚೆಕ್ ಮಾಡಿ. ಎಕ್ಸ್ ವೈಗೆ ಹಾಕೊಳ್ಳಿ. ಎಕ್ಸ್ ಅಂದ್ರೆ 1 +2 3 6 +5 ಇಸ್ ಈಕ್ವಲ್ ಟು 0. ಎಲ್ಲ ಪ್ಲಸ್ ಇದಾವೆ, 0 ಅಂತೂ ಬರಲ್ಲ. ಓಕೆನಾ? ಸಿ ಆಪ್ಷನ್ ಚೆಕ್ ಮಾಡಿ. ಎಕ್ಸ್ ಅಂದ್ರೆ ಏನು? 1 -3, ವೈ ಅಂದ್ರೆ 3 ಅಂದ್ರೆ 3 6 -5 ಇಸ್ ಈಕ್ವಲ್ ಟು 0. ಇವು ನೆಗೆಟಿವ್ ಎರಡು ಜಾಸ್ತಿ ದೊಡ್ಡವಿದಾವೆ, ಅವು ಕೂಡ ಆಗಲ್ಲ. ಸೊ 3 ಆಗಲ್ಲ ಅಂತಂದ್ರೆ ಡೆಫಿನೆಟ್ಲಿ ದಿಸ್ ವಿಲ್ ಬಿ ದ ಆನ್ಸರ್. ಲೆಟ್ ಅಸ್ ಚೆಕ್ ಇಟ್ ಫಾರ್ ಡಿ ಆಲ್ಸೋ. ಸೊ 2 1 2 +3 -5 ಇಸ್ ಈಕ್ವಲ್ ಟು 0. 5 -5 ಇಸ್ ಈಕ್ವಲ್ ಟು 0. 0 ಇಸ್ ಈಕ್ವಲ್ ಟು 0. ಓಕೆನಾ? ಆಪ್ಷನ್ ಡಿ ಇಸ್ ಕರೆಕ್ಟ್. ಅದಲ್ವಾ? ಫಾರ್ಮಲ್ ಮೆಥಡ್ ಅಲ್ಲಿ ಮಾಡಂಗಿದ್ರೆ ನೀವು ಮಾಡಿ, ತೊಂದರೆ ಏನಿಲ್ಲ, ಹಂಗ ಕೂಡ ಮಾಡಿಬೋದು. ಫಾರ್ಮಲ್ ಮೆಥಡ್ ಮಾಡ್ತೀನಿ ಅಂದ್ರೆ ಹೆಂಗ್ ಮಾಡ್ಬೇಕು? ಸ್ಲೋಪ್ ಪಾಯಿಂಟ್ ಫಾರ್ಮುಲೆ y - y1 ಇಸ್ ಈಕ್ವಲ್ ಟು m × x1 ಆಗುತ್ತೆ. ಈ ತರ ಸಾಲ್ವ್ ಮಾಡ್ಕೊಂತ ಹೋಗಿ ಸಬ್ಸ್ಟಿಟ್ಯೂಟ್ ಮಾಡಿ, ಯು ವಿಲ್ ಗೆಟ್ ದಿ ಆನ್ಸರ್. Equation of the straight line passing through the point and passing through the origin. Equation of the line passing through the origin. ಪಾಯಿಂಟ್ ಕೊಟ್ಟಿದ್ದಾನೆ, ಪರ್ಪೆಂಡಿಕ್ಯುಲರ್ ಟು ದ ಲೈನ್ ಅಂತ ಕೊಟ್ಟಿದ್ದಾನೆ. ಆರಿಜಿನ್ ಅಂತಂದ್ರೆ ಈಸಿಲಿ ಪಾಸ್ ಮಾಡ್ಬೋದು ನೀವು. ಓಕೆನಾ? ಈಸಿಲಿ ಅಂತಂದ್ರೆ ಏನಾಗುತ್ತೆ, ಈಗ ನೋಡಿ, ಈಗ ಅರ್ಥ ಮಾಡ್ಕೊ. ಆಪ್ಷನ್ ಎ ಚೆಕ್ ಮಾಡು. ಎಕ್ಸ್ ಗೆ ವೈ ಗೆ 0. ಆರಿಜಿನ್ ಅಂತಂದ್ರೆ ಏನು ನಿಮ್ಗೆ ಗೊತ್ತಿರ್ಬೇಕು. ಆರಿಜಿನ್ ಅಂತ ಅಂದ್ರೆ ಇದ್ರ ಅರ್ಥ ಬಂದ್ಬಿಟ್ಟು 0, 0 ಅಂತ. ಓಕೆನಾ? 0, 0 ಪಾಸ್ ಮಾಡಿದ್ರೆ ಈಕ್ವೇಶನ್ 0 ಆಗುತ್ತೆ. ನೋಡಿ, ಈಗ 5 × 0 0 -4 × 0 0 ಆಗುತ್ತೆ. 0 - 0 ಆ ಆಪ್ಷನ್ ಸ್ಯಾಟಿಸ್ಫೈ ಆಯ್ತು. ಓಕೆನಾ? ಇದು ಸ್ಯಾಟಿಸ್ಫೈ ಆಯ್ತು. ಓಕೆ, ಅಂಡ್ ಬಿ ಕೂಡ ಸ್ಯಾಟಿಸ್ಫೈ ಆಯ್ತದೆ. 0 + 0 ಇಸ್ ಈಕ್ವಲ್ ಟು 0. ಎಸ್, ಬಿ ಆಪ್ಷನ್ ಇಸ್ ಆಲ್ಸೋ ಸ್ಯಾಟಿಸ್ಫೈಡ್. ನಾವು ಕಮಿಂಗ್ ವಿತ್ ಸಿ. ಸಿ ಸ್ಯಾಟಿಸ್ಫೈ ಆಯ್ತದಾ? 0 - 0 +1 ಇಸ್ ಈಕ್ವಲ್ ಟು 0. ಇದಾಗ್ಲಿಲ್ಲ ಅಂದ್ರೆ ಆಪ್ಷನ್ ಸಿ ತೆಗೆದಾಕ್ಬಿಡು. ಓಕೆನಾ? ಆಪ್ಷನ್ ಡಿ ಚೆಕ್ ಮಾಡಿ. ಈಗ ಅಂದ್ರೆ 0 + 0 +1 ಇಸ್ ಈಕ್ವಲ್ ಟು 0 ಆಗುತ್ತೆ. ಇದು ಕೂಡ ಆಗಲ್ಲ. ಆಪ್ಷನ್ ಡಿ ಕೂಡ ಡಿಸ್ಕಾರ್ಡ್ ಮಾಡು. ನಿನ್ಗೆ ಉಳಿದಿರೋವು 2 ಆಪ್ಷನ್. ಈಗ ನೋಡಿ, ನಾನು ಇವಾಗ ದಿನ ಹೇಳಿದ್ದೀಗ. ಓಕೆನಾ? ಈಕ್ವೇಶನ್ ಸ್ಯಾಟಿಸ್ಫೈ ಆದ ತಕ್ಷಣ ಅದೇ ಆನ್ಸರ್ ಅಂತ ಹೇಳಕ್ಕಾಗಲ್ಲ. ಈ ಮೆಥಡ್ ನ ಯೂಸ್ ಮಾಡೋದು ಟು ಡಿಸ್ಕಾರ್ಡ್ ದಿ ಆಪ್ಷನ್. ಆಪ್ಷನ್ ನ ತೆಗೆದಾಕೋದಕ್ಕೋಸ್ಕರ ಈ ನ ಯೂಸ್ ಮಾಡ್ತೀವಿ. 3 ಆಪ್ಷನ್ ತೆಗೆದಾಕಿದ್ರೆ ಇನ್ನೊಂದೇ ಉಳಿಯುತ್ತಂತ ಆನ್ಸರ್ ಹೇಳ್ತೀವಿ. ಬಟ್ ಇನ್ ದಿಸ್ ಕೇಸ್, ಸ್ಪೆಷಲಿ ದಿಸ್ ಪ್ರಾಬ್ಲಮ್, 2 ಆಪ್ಷನ್ ಸ್ಯಾಟಿಸ್ಫೈ ಮಾಡ್ತಿದ್ದಾವೆ. ಓಕೆನಾ? ಈಗ ನೋಡ್ಬೇಕೀಗ ನಿಮ್ಗೆ ಉಳಿದಿರೋದು 2 ಆಪ್ಷನ್. ಇಲ್ಲ ಎ ಆಗಿರ್ಬೇಕು, ಇಲ್ಲ ಎ ಆಗಿರ್ಬೇಕು, ಇಲ್ಲ ಅಂದ್ರೆ ಬಿ ಆಗಿರ್ಬೇಕು. 2ರಲ್ಲಿ ಒಂದು ಆಪ್ಷನ್. ಈಗ 2ರಲ್ಲಿ ಯಾವ್ದಾಗಿರುತ್ತೆ ಅಂತಂದ್ರೆ
ಪರ್ಪೆಂಡಿಕ್ಯುಲರ್ ಟು ದ ಲೈನ್ ಅಂತ ಇದೆ. ಪರ್ಪೆಂಡಿಕ್ಯುಲರ್ ಟು ದ ಲೈನ್ ಅಂತಂದ್ರೆ ಈಗ ನಾವು ನಾರ್ಮಲ್ ಆಗಿ ನೀವು ನಾರ್ಮಲ್ ಪ್ರೊಸೀಜರ್ ಮಾಡ್ಬೇಕಂದ್ರೆ ನಾರ್ಮಲ್ ಪ್ರೊಸೀಜರ್ ಹೇಳಿ ಅಷ್ಟೇ. ನಾರ್ಮಲ್ ಪ್ರೊಸೀಜರ್ ಏನಿದೆ ಇಲ್ಲಿ 5x minus 4y minus 1 is equal to 0 ತಾನೇ ಇರೋದು. ಇದಕ್ಕೆ ಏನಂತ ಹೇಳಿದೀನಿ, ಇದಕ್ಕೆ ಪರ್ಪೆಂಡಿಕ್ಯುಲರ್ ಲೈನ್ ಹೆಂಗಿರುತ್ತೆ, ಪರ್ಪೆಂಡಿಕ್ಯುಲರ್ ಲೈನ್ ಚೇಂಜ್ ಮಾಡ್ಬೇಕಂತ ಹೇಳಿದೀನಿ. 4x ಮೈನಸ್ ಇದ್ರೆ ಪ್ಲಸ್ ಆಗುತ್ತೆ, ಅದು 5y 4x ಪ್ಲಸ್ 5y ಪ್ಲಸ್ ಕೆ ಇಸ್ ಈಕ್ವಲ್ ಟು 0 ಬರುತ್ತೆ. ಈಗ ಕೆ ವ್ಯಾಲ್ಯೂ ಕಂಡುಹಿಡಿಬೇಕು. ಕೆ ವ್ಯಾಲ್ಯೂ ಕಂಡುಹಿಡ್ಬೇಕಂದ್ರೆ ಪಾಯಿಂಟ್ ನ ಪಾಸ್ ಮಾಡ್ಬೇಕು. ಪಾಯಿಂಟ್ ನ ಪಾಸ್ ಮಾಡಿ 0,0 ಹಾಕಿದ್ರೆ ಏನಾಗುತ್ತೆ, 0 0 ಆಗುತ್ತೆ. ಅದು 0 ಪ್ಲಸ್ 0 ಪ್ಲಸ್ ಕೆ ಇಸ್ ಈಕ್ವಲ್ ಟು 0 ಆಗುತ್ತೆ. ದಿಸ್ ಇಂಪ್ಲೈಸ್ ಕೆ ವಿಲ್ ಬಿ ಈಕ್ವಲ್ ಟು 0. ಕೆ 0 ಬಂತು. ಕೆ 0 ತಗೊಂಡು ಮತ್ತೆ ಇಲ್ಲೇ ಹಾಕಿದ್ರೆ ಅವಾಗ ಏನ್ ಬರುತ್ತೆ, ದ ಫೈನಲ್ ಆನ್ಸರ್ ವಿಲ್ ಬಿ 4x ಪ್ಲಸ್ 5y ಪ್ಲಸ್ ಕೆ ಇಸ್ 0 ಇಸ್ ಈಕ್ವಲ್ ಟು 0. ಅಂದ್ರೆ 4x ಪ್ಲಸ್ 5y ಇಸ್ ಈಕ್ವಲ್ ಟು 0 ಆಗ್ತದಲ್ವಾ. ಸೊ ವಿಚ್ ಇಸ್ ದ ಆಪ್ಷನ್ ಬಿ ಇಸ್ ಕರೆಕ್ಟ್. ಈ ಮೆಥಡ್ ನ ತುಂಬಾ ಸರಿ ಹೇಳಿದೀನಿ, ಓಕೆನಾ. ನೀವು ಕಲೀಲಿಲ್ಲ ಅಂತಂದ್ರೆ ನಿಮ್ಮಷ್ಟು ಡ್ಯಾಶ್ ಇನ್ಯಾರು ಇಲ್ಲ, ಓಕೆನಾ. ಓಕೆ, ನಿದ್ದೆಗಣ್ಣಲ್ಲಿ ಮಾಡ್ತಾ ಇದ್ದೀನಿ, ಬೇಜಾರಾಗಬೇಡಿ. ಸೊ ಪದಪುಂಜಗಳು ಆಚೆಗಡೆ ಬರ್ತಾ ಇರ್ತವೆ ಒಂದೊಂದ್ಸರಿ, ಓಕೆ. ನಿಜವಾಗ್ಲೂ ನೀವೇನಾದ್ರು ಸೀರಿಯಸ್ ಆಗಿ ವಿಡಿಯೋ ವಾಚ್ ಮಾಡಿದ್ರೆ ಆ ಪದಪುಂಜ ಕೇಳಿಸ್ಕೊಂಡೆ ಸರ್ ಒಂದು ಕಮೆಂಟ್ ಮಾಡಿ, ಓಕೆ. ಎಸ್, ಇನ್ನು ಎಷ್ಟಿದೆ ರಾಜು, ಮೈ ಗಾಡ್. ದ ಈಕ್ವೇಶನ್ ಆಫ್ ದಿ ಸ್ಟ್ರೈಟ್ ಲೈನ್ ಪಾಸಿಂಗ್ ಥ್ರೂ ದ ಪಾಯಿಂಟ್. ಅಯ್ಯೋ ಅಜ್ಜಿ, ಏನ್ ಬರೀ ಒಂದೇ ತರ ಹೇಳಿದ ತರನೇ ಕ್ವಶನ್ ಕೇಳಿ 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 ಹಿಂಸೆ ಕೊಟ್ಟು ಹೇಳ್ದ್ಬಿಟ್ಟು. ಪಾಸಿಂಗ್ ಥ್ರೂ ದ ಪಾಯಿಂಟ್ ಅಂತಂದ್ರೆ ಪಾಯಿಂಟ್ ನ ಪಾಸ್ ಮಾಡಿ 4 ಆಪ್ಷನ್ ಅಲ್ಲಿ ಯಾವ್ದಾಗುತ್ತೆ ನೋಡೋಣ. ನಾನು ಮೆಥಡ್ ಪ್ರಕಾರ ಹೋಗ್ತೀನಿ. ವಾಟ್ ಇಸ್ ದ ಮೆಥಡ್? ಕೊಟ್ರೆ ಈಕ್ವೇಶನ್ ಬರ್ಕೋಬೇಕು. 3y ಪ್ಲಸ್ 6 ಇಸ್ ಈಕ್ವಲ್ ಟು 0 ಅಂತ. ಏನ್ ಮೆಥಡ್ ಹೇಳಿದೆ ಇಲ್ಲಿ ಕೇಳೋದು? ಪ್ಯಾರಲಲ್ ಪರ್ಪೆಂಡಿಕ್ಯುಲರ್? ಪ್ಯಾರಲಲ್, ಓಕೆನಾ. ಪ್ಯಾರಲಲ್, ಓಕೆನಾ. ಪ್ಯಾರಲಲ್ ಅಂದ್ರೆ ಏನು, ಹೆಂಗಿರುತ್ತೆ ಅಂತ ಹೇಳಿದೀನಿ. 2x ಪ್ಲಸ್ 3y. ವಿಡಿಯೋ 2 ವಾಚ್ ಮಾಡ್ಕೊಂಡ್ ಬಂದ್ರೆ ಇದು ಈಸಿ ಆಗುತ್ತೆ. ಈಕ್ವೇಶನ್ ಆಫ್ ಲೈನ್ ಪರ್ಪೆಂಡಿಕ್ಯುಲರ್ ಟು ದ ಲೈನ್, ಈಕ್ವೇಶನ್ ಆಫ್ ಲೈನ್ ಪ್ಯಾರಲಲ್ ಟು ದ ಲೈನ್ ಅಂತ 2 ಟಾಪಿಕ್ ಬರ್ಸಿದೀನಿ. ಅದ್ರ ಮೇಲೆನೆ ಜಾಸ್ತಿ ಕ್ವಶನ್ ಕೇಳ್ತಾನೆ, ಈಗಲೇ ಹೇಳಿದೀನಿ. ಸುಮ್ನೆ ನಾನು ಬರ್ಸಿಲ್ಲ ಕಂಟೆಂಟ್ ಅಲ್ಲಿ, ಓಕೆನಾ. ಇಸ್ ಈಕ್ವಲ್ ಟು 0 ಅದಲ್ವಾ. ನೆಕ್ಸ್ಟ್ ಈ ಕೆ ವ್ಯಾಲ್ಯೂ ಕಂಡುಹಿಡ್ಬೇಕಂದ್ರೆ ಏನ್ ಮಾಡ್ಬೇಕಂತ ಹೇಳಿದೀನಿ ರಾಜು? ಪಾಯಿಂಟ್ ನ ಪಾಸ್ ಮಾಡು. ಯಾವ ಪಾಯಿಂಟ್? 2, 3 ಪಾಸ್ ಮಾಡು. 2 3 ಹಾಕು, x ಜಾಗದಲ್ಲಿ 2 ಹಾಕು, y ಜಾಗದಲ್ಲಿ 3 ಹಾಕು. 2 2 is 4 ಪ್ಲಸ್ 3 3 is 9 ಪ್ಲಸ್ ಕೆ ಇಸ್ ಈಕ್ವಲ್ ಟು 0. ಇದೇನಾಗುತ್ತೆ? 13 ಆಗುತ್ತೆ. 13 ಆ ಕಡೆ ಹೋದ್ರೆ ಕೆ ವಿಲ್ ಬಿ ವಾಟ್? ಮೈನಸ್ 13 ಆಯ್ತಿದೆ. ಈಗ ಬಂದ್ರೆ ಕೆ ವ್ಯಾಲ್ಯೂ ತಗೊಬಂದು ಮತ್ತೆ ಇಲ್ಲ ಹಾಕು, ಅವಾಗ ಆನ್ಸರ್ ಏನಾಗುತ್ತೆ ಹೇಳು? 2x ಪ್ಲಸ್ 3y ಮೈನಸ್ 13 ಇಸ್ ಈಕ್ವಲ್ ಟು 0 ಅಲ್ವೇನೋ? ನಿಮ್ ಬಾಯಿಗೆ ಇಷ್ಟು ಆಳ್ತಿರ ಆಪಲ್ಕಿಗಾಗ ಎಲ್ಲಾಗುತ್ತೆ? ಎಲ್ಲೈತದ ಆಪ್ಷನ್? 2x ಪ್ಲಸ್ 3y ಮೈನಸ್ 13 ಇಸ್ ಈಕ್ವಲ್ ಟು 0 ಆಪ್ಷನ್ ಏನಿದೆ ನೋಡು. ಬೆಂಕಿ ಹಚ್ಚಬೇಕು ನೀನು ರಾಜು, ತಲೆ ಕೆಡ್ಸ್ಕೊಳಕ್ ಹೋಗ್ಬಾರ್ದು. The slope of the line perpendicular to the line. The slope of the line perpendicular to the line. Okay. Slope of the line perpendicular to the line ಅಂತ ಕೇಳಿದಾನೆ. ಸ್ಲೋಪ್ ಕಂಡಿಡಿ ರಾಜ ಅಷ್ಟೇ. ಓಕೆ, ಡೈರೆಕ್ಟ್ ಬರೀತೀನಿ ನೋಡಿ. ಈಗ ಎ ವ್ಯಾಲ್ಯೂ ಏನ್ ಕೊಟ್ಟಿದ್ದಾನಪ್ಪ ಅಲ್ಲಿ? 3 ಕೊಟ್ಟಿದ್ದಾನೆ. ಬಿ ವ್ಯಾಲ್ಯೂ ಏನ್ ಕೊಟ್ಟಿದ್ದಾನಪ್ಪ? -2 ಕೊಟ್ಟಿದ್ದಾನೆ. ಸಿ ವ್ಯಾಲ್ಯೂ ಏನ್ ಕೊಟ್ಟಿದ್ದಾನಪ್ಪ? 1 ಕೊಟ್ಟಿದ್ದಾನೆ. ಸ್ಲೋಪ್ ಇಸ್ ಈಕ್ವಲ್ ಟು ಫಾರ್ಮುಲಾ ಏನು? ಸ್ಲೋಪ್ ಫಾರ್ಮುಲಾ ಏನಪ್ಪ? ಮೈನಸ್ ಎ ಬೈ ಬಿ. ಮೈನಸ್ ಎ ಬೈ ಬಿ ಇಸ್ ಈಕ್ವಲ್ ಟು ಮೈನಸ್ ಎ. ಎ ಅಂದ್ರೆ ಏನಪ್ಪ ರಾಜು? 3 ಬೈ ಬಿ ಅಂದ್ರೆ ಎಷ್ಟು? -2. ಸೊ ಮೈನಸ್ ಮೈನಸ್ ಕ್ಯಾನ್ಸಲ್ ಆಗಿ ಆನ್ಸರ್ ಏನ್ ಬಂತು? 3/2 ಬಂತು. ಈಗ ಇದಕ್ಕೆ ಇನ್ನೊಂದು ಪರ್ಪೆಂಡಿಕ್ಯುಲರ್ ಸ್ಲೋಪ್ ಹೆಂಗಿರುತ್ತೆ ಹೇಳಿದೀನಿ. ನೆಗೆಟಿವ್ ಬರಬೇಕು, ರೆಸಿಪ್ರೋಕಲ್ ಬರಬೇಕು. -2/3 ಬರುತ್ತೆ. ಆಪ್ಷನ್ ಸಿ ಆಗುತ್ತೆ. ಸ್ಲೋಪ್ ಕಂಡುಹಿಡಿಯೋದನ್ನ ಹೇಳ್ಕೊಟ್ಟಿದ್ದೀನಿ. ಒಂದು ಲೈನ್ಗೆ ಸ್ಲೋಪ್ ಗೊತ್ತಿದ್ರೆ ಅದ್ರ ಪರ್ಪೆಂಡಿಕ್ಯುಲರ್ ಲೈನ್ ಸ್ಲೋಪ್ ನೆಗೆಟಿವ್ ಇರುತ್ತೆ, ರೆಸಿಪ್ರೋಕಲ್ ಇರುತ್ತೆ. ನೆಗೆಟಿವ್ ಮಾಡಿ ರೆಸಿಪ್ರೋಕಲ್ ಮಾಡಬೇಕು, ತಲೆಯಲ್ಲಿ ಇಟ್ಕೋ. ದ ಎಕ್ಸ್ ಇಂಟರ್ಸೆಪ್ಟ್ ಅಂಡ್ ವೈ ಇಂಟರ್ಸೆಪ್ಟ್ ಆಫ್ ದಿ ಗಿವನ್ ಲೈನ್. ಇಲ್ಲೂ ಅಷ್ಟೇ ರಾಜು. ಎ ಅಂದ್ರೆ ಬರ್ಕೋ, ಎ ಅಂದ್ರೆ 3, ಬಿ ಅಂದರೆ -4, ಸಿ ಅಂದ್ರೆ 1. ಓಕೆನಾ. ಎಕ್ಸ್ ಇಂಟರ್ಸೆಪ್ಟ್ ರಾಜು
ಹೇಳಪ್ಪ, ನಿದ್ದದ ಹೇಳಲೇ ಬೇಗ. ಮೈನಸ್ ಸಿ ಬೈ ಎ. ವೈ ಇಂಟರ್ಸೆಪ್ಟ್ ಫಾರ್ಮುಲಾ ಏನಪ್ಪಾ? ಹೇಳೋ ಕಂದ, ಎಲ್ಲೆಲ್ಲೆಲ್ಲೇ ಕಂದ ಕಂದ ಕಂದ. ಮೈನಸ್ ಸಿ ಬೈ ಡಿ ಅಲ್ವೇನಪ್ಪ? ಮೈನಸ್ ಸಿ. ಸಿ ಅಂದ್ರೇನು ಕಂದ? ಎ. ಎ ಅಂದ್ರೇನು? 3 minus 1/3. ಸೊ y ಇಂಟರ್ಸೆಪ್ಟ್ ಮೈನಸ್ ಸಿ ಬೈ ಬಿ ಅಂದ್ರೆ ಏನು? ಅಯ್ಯೋ ಕಂದ ಕಂದ ಕಂದ, -4. ಮೈನಸ್ ಮೈನಸ್ ಕ್ಯಾನ್ಸಲ್ ಆಗಿ 1/4, 1/3, 1/, minus 1/3 plus 1/4, minus 1/3 plus 1/4. It is there in option A ಕಂದ. The equation of the line passing through the points 1, -2 and 2, 1 ಅಂತ ಇದೆ. 2 ಪಾಯಿಂಟ್ ಫಾರ್ಮ್ ಕೇಳಿದಾನೆ. 2 ಪಾಯಿಂಟ್ ಫಾರ್ಮ್. ಸೊ ಇದನ್ನ ಯೂಸ್ ಮಾಡಬೇಕು. 2 ಪಾಯಿಂಟ್ ಫಾರ್ಮ್ ಯೂಸ್ ಮಾಡಬೇಕು. ನಮ್ಮ ಹುಡುಗರು ಅಷ್ಟು ದೊಡ್ಡದು ಯೂಸ್ ಮಾಡಕ್ ರೆಡಿ ಇಲ್ಲ. ಏನಿದ್ರು ಅಡ್ದಾರಿ ಹಿಡಿಬೇಕು. ಓಕೆನಾ? ಬೇಗ ಆನ್ಸರ್ ಹೇಳೋದೇ ಹೇಳ್ಕೊಡಿ ಸರ್. ಬೇಗ ರಿಸಲ್ಟ್ ಸಿಗಬೇಕು, ಬೇಗ ದುಡ್ಡು ಮಾಡಬೇಕು, ಬೇಗ ಸಕ್ಸಸ್ ಆಗಬೇಕು. ಎಲ್ಲ ಬೇಗ ಬೇಗ ಆದ್ರೆ ಅದ್ರಲ್ಲಿ ಥ್ರಿಲ್ ಎಲ್ಲಿರುತ್ತೆ ನಿಮ್ಗೆ? ಸೊ ದಟ್ ಯು ಶುಡ್ ನೋ ಥಿಯರಿ. ಸೊ ಟು ನೋ ಥಿಯರಿ ಪ್ಲೀಸ್ ವಾಚ್ ವಿಡಿಯೋ 2. ನಮಸ್ಕಾರ, ಒಳ್ಳೆದಾಗ್ಲಿ. ಓಕೆನಾ? ಇವೆರಡರಲ್ಲೂ ಕಾಂಪ್ಲಿಕೇಟೆಡ್ ಪಾಯಿಂಟ್, ಸಿಂಪಲ್ ಪಾಯಿಂಟ್ ಅಂದ್ರೆ 2, 1 ಎಲ್ಲಕ್ಕೂ ಪಾಸ್ ಮಾಡ್ತೀನಿ. ಓಕೆನಾ? ಸೊ ಐ ಆಮ್ ಗೋಯಿಂಗ್ ಟು ಪಾಸ್ 2, 1 ಸೊ ಥ್ರೂ ಆಲ್ ದಿ ಆಪ್ಷನ್ಸ್. ಓಕೆನಾ? ಇದಕ್ಕೆ ಹಾಕಿದ್ರೆ ಆಗುತ್ತಾ? x ಗೆ 2 ಹಾಕೊಳ್ಳಿ, 6 ಪ್ಲಸ್ y ಗೆ 1 ಹಾಕೊಳ್ಳಿ, ಪ್ಲಸ್ 5 is equal to 0. ಬರುತ್ತಾ? ಬರಲ್ಲ. ಆಪ್ಷನ್ ಎ ಡಿಸ್ಕಾರ್ಡ್. ಆಪ್ಷನ್ ಬಿ. ಸರ್ ಯಾಕೆ ಸರ್ 2.2,1 ತಗೊಂಡ್ರಿ? 1, -2 ತಗೊಳಕ್ ಆಗ್ತಿರ್ಲಿಲ್ವಾ ಸರ್? ತಗೋಬೋದಿತ್ತು. ಇಲ್ಲಿ ನೆಗೆಟಿವ್ ಇದೆಯಲ್ವಾ, ಸುಮ್ನೆ ನಿಮ್ಗೆ ಮೈನಸ್ ಬಂತು ಅಂದ್ರೆ ಡೇಂಜರ್. ಓಕೆ? ನೀವೆಲ್ಲ ಡೇಂಜರ್ಗೆ ಎದುರುತ್ತೀರಾ. ಓಕೆನಾ? ಹಂಗಾಗಿ ನಿಮ್ಗೆ ಈಸಿ ಮೆಥಡ್ ಹೇಳ್ಕೊಡ್ತಾ ಇದ್ದೀನಿ. ಇದ್ರಲ್ಲಿ ಎಲ್ಲೂ ನೆಗೆಟಿವ್ ಇಲ್ಲ, ಈಸಿಯಾಗಿ ಸಬ್ಸ್ಟಿಟ್ಯೂಟ್ ಮಾಡ್ಕೋತೀರಾ ಅಂತ ಅಷ್ಟೇ. 3 2s are 6 -1 ಪ್ಲಸ್ 5 is equal to 0. 6 plus 5 11 ಆಗೋಯ್ತು. ಓಕೆನಾ? ಸೊ 11 ಅಂದ್ರೆ ಇದು ಕೂಡ ಆಗಲ್ಲ. ಆಪ್ಷನ್ ಬಿ ಆಲ್ಸೋ ಡಿಸ್ಕಾರ್ಡೆಡ್. ಸೊ ನಾವು ಕಮಿಂಗ್ ವಿತ್ ಆಪ್ಷನ್ ಸಿ. ಆಪ್ಷನ್ ಸಿ ಹಾಕು. ಎಕ್ಸ್ ಗೆ 2 ಹಾಕು, 6 ಮೈನಸ್ ವೈ ಗೆ 1 ಹಾಕು, -5 is equal to 0. ಎಸ್ ನೋಡಯ್ಯ, ಲಡ್ಡು ಒಂದು ಬಾಯಿಗೆ ಬೀಳ್ತಾನೆ ಐತೆ. ಡಿ ಚೆಕ್ ಮಾಡಿ ಫಸ್ಟ್. ಲಡ್ ಇರ್ಲಿ, ಲಡ್ಡಿನ ಕತೆ ಹಾಳಾಗೋಗ್ಲಿ. ಎಕ್ಸ್ ಗೆ ಎಷ್ಟಾಗವು? 2 ಹಾಕು. 2 ಪ್ಲಸ್ 3 -5. somewhere I made a mistake na. 2 plus 3 minus 5 is equal to ಬಂತು. ಇದು ಬಂತು ನೋಡು. ಲಡ್ಡು ಬಂದು ಬಾಯಿಗೆ ಬಿತ್ತು ಅಂತ ಅಂದ್ರೆ ಲಡ್ಡಲ್ಲ ಬಿದ್ದಿದ್ದು, ಅದು ಡ್ಯಾಶ್ ಅಂತ ಗೊತ್ತಾಗಿದೆ ಈಗ. ಓಕೆನಾ? ಸಿ ಮತ್ತೆ ಡಿ ಎರಡು ಸ್ಯಾಟಿಸ್ಫೈ ಆಗ್ತದೆ. ಏನ್ ಮಾಡ್ತೀರಿ ಈಗ? ಏನಪ್ಪಾ ಮಾಡ್ತೀವಿ ಈಗ ರಾಜು? ಏನು ಇಲ್ಲ, ಮಾಡ್ಬೇಕಾದ್ರೆ ಒಂದೇ ಕೆಲಸ. ಓಕೆನಾ? ಈಗ 2 ಸ್ಯಾಟಿಸ್ಫೈ ಆಯ್ತಲ್ಲ. ಈ 2, 1 ಪಾಯಿಂಟ್ ನ ಪಾಸ್ ಮಾಡಿದ್ಕೆ 2 ಡಿಸ್ಕಾರ್ಡ್ ಅಂತೂ ಮಾಡಿದೆ. ಇಲ್ಲ ಆಪ್ಷನ್ ಸಿ ಇರ್ಬೇಕು, ಇಲ್ಲ ಡಿ ಇರ್ಬೇಕು. ಈಗ ಸಿ ಮತ್ತೆ ಡಿ ಗೆ ಫಸ್ಟ್ ಪಾಯಿಂಟ್ ನ ಪಾಸ್ ಮಾಡಿ. ಯಾವುದು? 1, -2 ನ ಸಿ ಪಾಸ್ ಮಾಡಿ ಫಸ್ಟ್. ಸಿ ಏನಾಗುತ್ತೆ? 3 × 1 3 ಆಗುತ್ತೆ. ವೈ ಅಂದ್ರೆ ಮೈನಸ್, -2 ಪ್ಲಸ್ ಆಗುತ್ತೆ. 3 + 2 -5 is equal to 0 ಆಗುತ್ತೆ. ಅಂದ್ರೆ 5 - 5 is equal to 0 ಆಗುತ್ತೆ. ಆಪ್ಷನ್ ಸಿ ಕರೆಕ್ಟ್ ಆಗುತ್ತೆ. ಆಪ್ಷನ್ ಡಿ ನೋಡು. ಆಪ್ಷನ್ ಡಿ ಏನಾಗುತ್ತೆ ನೋಡು. ಎಕ್ಸ್ ಗೆ 1 ಹಾಕು. ಎಕ್ಸ್ ಗೆ 1 ಹಾಕಿದ್ರೆ 1, ವೈ ಗೆ -2 ಹಾಕಿದ್ರೆ -6 -5 is equal to 0. ಇದು ಕೂಡ ಆಗಲ್ಲ. ಓಕೆನಾ? ಸೊ ಹಂಗಾಗಿ ಆಪ್ಷನ್ ಡಿ ಕೂಡ ಆಗಲ್ಲ. ಆಪ್ಷನ್ ಸಿ ಇಸ್ ಕರೆಕ್ಟ್. ಅರ್ಥ ಆಯ್ತಲ್ವಾ? 2, 1 ನ ಪಾಸ್ ಮಾಡಿದ್ಕೆ ಎರಡು ಆಪ್ಷನ್ ಡಿಸ್ಕಾರ್ಡ್ ಮಾಡಿದೆ. 1, -2 ತಗೊಂಡಾಗ ಡಿ ಡಿಸ್ಕಾರ್ಡ್ ಮಾಡಿ ಸಿನೇ ಉಳಿತಾ ಆನ್ಸರ್. ಇಲ್ಲ ಫಾರ್ಮಲ್ ಮೆಥಡ್ ಅಲ್ಲಿ ಮಾಡ್ತೀನಿ ಅಂತ ಅಂದ್ರೆ ರಾಜು ಆರಾಮಾಗಿ ಮಾಡ್ಕೋಬಹುದು, ಒಳ್ಳೇದಾಗುತ್ತೆ ನಿಮ್ಗೆ. ಓಕೆನಾ? ಇನ್ನು ಕ್ವಶನ್. ದ ಆಂಗಲ್ ಆಫ್ ಇನ್ಕ್ಲಿನೇಷನ್ ಆಫ್ ದಿ ಲೈನ್ ಇಸ್ ವಾಟ್? ಆಂಗಲ್ ಆಫ್ ಇನ್ಕ್ಲಿನೇಷನ್ ಇಸ್ ವಾಟ್? ಆಂಗಲ್ ಆಫ್ ಇನ್ಕ್ಲಿನೇಷನ್ ಇಸ್ ವಾಟ್? ದ ಆಂಗಲ್ ಆಫ್ ಇನ್ಕ್ಲಿನೇಷನ್ ಅಂತ ಅಂದ್ರೆ ನೋಡಪ್ಪ ರಾಜು, ಅಂದ್ರೆ ಸ್ಲೋಪ್ ಕಂಡಿಡಿರಿ. ವಾಟ್ ಇಸ್ ದ ಸ್ಲೋಪ್ ಹಿಯರ್? Slope is what? I mean, you just find A, B values. A is what? 1. B is what? 1. C is what? -2.
ಸ್ಲೋಪ್ ಫಾರ್ಮುಲಾ ಏನು ಮೈನಸ್ ಎ ಬೈ ಬಿ ಆಗುತ್ತೆ, ವಿಚ್ ಇಸ್ ಈಕ್ವಲ್ ಟು ಮೈನಸ್ ಎ ಇಸ್ ವಾಟ್ 1 by b is what, it is also 1. So we will get what slope ಅಂದ್ರೆ m is equal to m ಬಂತು minus 1 ಬಂತು. ರಾಜು ನೀವು ತಲೆನೇ ಕೆಡಿಸ್ಕೊಳ್ಳಂಗಿಲ್ಲ. ಸ್ಲೋಪ್ -1 ಬರೋದು ಯಾವಾಗ ಅಂತ ಹೇಳಿದೀನಿ, ಥೀಟಾ ಯಾವಾಗಿದ್ದಾಗ ಹೇಳು, ಸ್ಲೋಪ್ ಟೇಬಲ್, ರಿಮೆಂಬರ್ ದ ಟೇಬಲ್, ಓಕೆನಾ, ರಿಮೆಂಬರ್, ಓಕೆನಾ, ಯಾವ ಮೆಂಬರ್ ಅಪ್ಪ, ರಿಮೆಂಬರ್ ಟೇಬಲ್, ಓಕೆನಾ, ಮೆಂಬರ್ ಟೇಬಲ್ ವಿಡಿಯೋ 2, ಓಕೆನಾ, ವಿಡಿಯೋ 1 ವಾಚ್ ಮಾಡು ಕಂಪ್ಲೀಟ್ ಆಗಿ, ಇಲ್ಲಿಗೆ ಬಾ, ಅವಾಗ ಗೊತ್ತಾಗುತ್ತೆ ಏನಾಗುತ್ತೆ ಆನ್ಸರು. ನೆಗೆಟಿವ್ ಬರೋದು ಯಾವಾಗ ಅಂತ ಹೇಳಿದೀನಿ, 135 ಡಿಗ್ರಿಗೆ ಅಂತ ಹೇಳಿದೀನಿ ರಾಜು. 3π/4, 135 ನ 3π/4 ಅಂತ ನಮ್ಮ 3 ಕಡೆ ಕರೀತಾರೆ. ಆಂಗಲ್ ಆಫ್ ಇನ್ಕ್ಲಿನೇಷನ್ 3π/4 ನೆನಪಿದ್ಯಾ, ಅಂದ್ರೆ 135 ಡಿಗ್ರಿಗೆ 3π/4 ಅಂತ ಕರೀತಾರೆ. ಅರ್ಥ ಆಗ್ತಿದ್ಯಲ್ವಾ? ಎಸ್, ಅವ್ರನ್ನೆಲ್ಲ ರೇಡಿಯನ್ ಮೆಜರು, ಡಿಗ್ರಿ ಮೆಜರು, ಟ್ರಿಗ್ನೋಮೆಟ್ರಿ ಬರುತ್ತೆ, ನೆನ್ಪಿಟ್ಕೊಂತ ಹೋಗು. 3π/4 ಅಂದ್ರೆ 135. ಯಾಕಂತಂದ್ರೆ ಈಗ ನೋಡಿ, ಈಗ π/4 ಅಂದ್ರೆ ಎಷ್ಟಾಗುತ್ತೆ, 45 ಆಗುತ್ತೆ. π/4 ಅಂದ್ರೆ ಎಷ್ಟು, 45 ಡಿಗ್ರಿ. ಸೊ ಇದಕ್ಕೆ 3 ಮಲ್ಟಿಪ್ಲೈ ಮಾಡು. 3π/4 is equal to what, 3 into 45. ಓಕೆ, 3 into 45 is what, 135 ಡಿಗ್ರಿ. ಓಕೆನಾ, 135 ಡಿಗ್ರಿ ಅಂದ್ರೆ 3π/4. ಆಪ್ಷನ್ ಸಿ ಇಸ್ ಕರೆಕ್ಟ್. ಅಂತೂ ಇಂತೂ ಎಲ್ಲಾ ಕ್ವಶನ್ಸ್ 2023 ಪ್ರಾಬ್ಲಮ್ಸ್ ಎಲ್ಲಿ ಸರ್ ಸಾಲ್ವ್ ಮಾಡಿಲ್ಲ, ವಿಡಿಯೋ 2 ನಲ್ಲಿ ಕೊನೆ ಎಂಡ್ ಅಲ್ಲಿ ಸಾಲ್ವ್ ಮಾಡಿದೀನಿ, ಹಂಗಾಗಿ ಇಲ್ಲಿ ಹಾಕೊಂಡಿಲ್ಲ. ಓಕೆನಾ, ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಸೊ ಇಷ್ಟು ಆಗಿತ್ತು ಇವತ್ತಿನ ವಿಡಿಯೋ ಬಂದ್ಬಿಟ್ಟು. ಸೊ ನೀವೇನಾದ್ರೂ ಮೊದಲನೇ ಬಾರಿ ನಮ್ಮ ಚಾನಲ್ಗೆ ಬಂದಿದ್ರೆ, ಸೊ ದೂಸರ ಮಾತಾಡ್ದಂಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಪ್ರೆಸ್ ಮಾಡ್ಬೇಕು. ಓಕೆನಾ, ಏನ್ ಮಾಡ್ಬೇಕು, ಬೆಲ್ ಐಕನ್ ಪ್ರೆಸ್ ಮಾಡಿ. ಓಕೆ, ನೋಟಿಫಿಕೇಶನ್ ಆನ್ ಮಾಡಿ ಅಂತ ಅರ್ಥ. ಓಕೆ, ಥ್ಯಾಂಕ್ ಯು ಸೋ ಮಚ್, ಗುಡ್ ನೈಟ್. ನಾನಂತೂ ಮಲ್ಕೋತೀನಿ. ನೀವು ಡೇನಲ್ಲಿ ನೋಡ್ತಿದ್ರೆ ಓದ್ಕೊಳ್ಳಿ, ನೈಟ್ ಅಲ್ಲಿ ನೋಡ್ತಿದ್ರೆ ಪೂರ್ತಿ ವಿಡಿಯೋ ನೋಡಿ ಮಲ್ಕೊಳ್ಳಿ. ಥ್ಯಾಂಕ್ ಯು ರಾಜು, ಬಾಯ್.